Dear students, myself Dr. P.M. Edward, Assistant Professor in Economics. Welcome you all for BCom 3rd Sem Industrial Economics online video class. ಎಲ್ಲ BCom 3rd Sem Industrial Economics ಕೈಗಾರಿಕಾ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಆನ್ಲೈನ್ ವಿಡಿಯೋ ಕ್ಲಾಸಿಗೆ ಸ್ವಾಗತ. ನಾನು ಡಾಕ್ಟರ್ P.M. Edward, ಅರ್ಥಶಾಸ್ತ್ರ ಪ್ರಾಧ್ಯಾಪಕ. So, dear students, as you know, today we all in critical stages due to COVID-19 corona infection. For that reason, as stated in COVID-19 restriction by the government and as per the government rules and guidelines, I am engaging online video class. ಸೊ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿರುವ ಒಂದು ಸಂಗತಿ, ಕೋವಿಡ್-19 ಅಂದರೆ ಕೊರೋನಾ ಇನ್ಫೆಕ್ಷನ್. ಸೊ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲ ಈಗ ಇದ್ದೀವಿ. ಸೊ ಹೀಗಾಗಿ ಈ ಕೋವಿಡ್-19 ನೀತಿ ನಿರ್ಬಂಧಗಳು ಏನಿದ್ದಾವೆ, ಸರ್ಕಾರದ ನೀತಿ ನಿರ್ಬಂಧಗಳ ಪ್ರಕಾರ ನಾವು ನಿಮಗೆ ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸ್ಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಆಲ್ ಸ್ಟೂಡೆಂಟ್ಸ್ ಆರ್ ರಿಕ್ವೆಸ್ಟೆಡ್ ಟು ವಾಚ್ ದಿಸ್ ಆನ್ಲೈನ್ ವಿಡಿಯೋ ಕ್ಲಾಸ್ ಇನ್ ಯೂಟ್ಯೂಬ್ ಚಾನಲ್ ಓನ್ಲಿ. And it's mandatory for all BCom 3rd Sem Economics students. Please subscribe to my channel highlighted in red color as subscribe. If you subscribe my channel in YouTube, you will get notice of my online video class. Even if you are offline, you will get notification in your mobile by subscribing to my channel. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾದ ಒಂದು ವಿನಂತಿ ಅಥವಾ ಸೂಚನೆ ಏನೆಂದರೆ, ನೀವು ಆನ್ಲೈನ್ ವಿಡಿಯೋ ಕ್ಲಾಸಿಗೆ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು. ಸೊ ಇದು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೇ ಆದಲ್ಲಿ ನಿಮಗೆ ನೀವು ಮೊಬೈಲ್ ಇಂಟರ್ನೆಟ್ ಆಫ್ ಇದ್ದರೂ ಸಹ ನಿಮಗೆ ನೋಟಿಫಿಕೇಷನ್ ಅಥವಾ ನೋಟಿಸು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ನಾನು ಆನ್ಲೈನ್ ವಿಡಿಯೋ ಕ್ಲಾಸ್ ಬಗ್ಗೆ ಬಂದಂತಹ ಒಂದು ಅಥವಾ ಅಪ್ಲೋಡ್ ಮಾಡಿದ ಬಗ್ಗೆ ನಿಮಗೆ ಸೂಚನೆ ಸಿಗುತ್ತದೆ. ಸೊ ಹೀಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಕೊಳ್ಳಬೇಕು. ಮತ್ತು ಈ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡಿದಂತಹ ಕ್ಲಾಸನ್ನು ನೀವು ಕಡ್ಡಾಯವಾಗಿ ಮತ್ತು ಕಂಪಲ್ಸರಿಯಾಗಿ ನೀವು ಪೂರ್ತಿ ವಿಡಿಯೋವನ್ನು ನೋಡಲೇಬೇಕು. ಅಂದಾಗ ನಿಮ್ಮ ಅಟೆಂಡೆನ್ಸ್ ನಮಗೆ ಸಿಗುತ್ತದೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ತಾವು ನಿರ್ಲಕ್ಷ್ಯವನ್ನು ಮಾಡಕೂಡದು. ಸೊ ಹೀಗಾಗಿ ನೀವೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಕೊಳ್ಳಬೇಕು. ಸಬ್ಸ್ಕ್ರೈಬ್ ಆದರೆ ಮಾತ್ರ ನೀವು ನನ್ನ ವಿಡಿಯೋ ಕ್ಲಾಸ್ಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ವೇಳೆಗೆ ನಿಮಗೆ ಅದು ಸೂಚನೆಯನ್ನು ಕೊಡ್ತದೆ. ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ, ಸೊ ನೀವು ಇಂಟರ್ನೆಟ್ ಆನ್ ಮಾಡದೇ ಇದ್ದಾಗ ಆ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಕ್ಲಾಸಿನ ಬಗ್ಗೆ ಯಾವುದೇ ರೀತಿಯ ಸೂಚನೆ ಸಿಗುವುದಿಲ್ಲ. ಆದ ಕಾರಣ ನೀವೆಲ್ಲ ಸಬ್ಸ್ಕ್ರೈಬ್ ಆದರೆ ಮಾತ್ರ ನೀವು ಇಂಟರ್ನೆಟ್ ಆಫ್ ಇದ್ದಾಗಲೂ ಸಹ ಸೂಚನೆಯನ್ನು ಪಡೆದು ಮುಂದೆ ನೀವು ನೆಟ್ಟನ್ನು ಆನ್ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ನನ್ನ ಆನ್ಲೈನ್ ವಿಡಿಯೋ ಕ್ಲಾಸನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಬಹುದು. ಸೊ ಆಲ್ ಸ್ಟೂಡೆಂಟ್ಸ್ ಹ್ಯಾವ್ ಟು ವಾಚ್ ಫುಲ್ ವಿಡಿಯೋ of my online classes. These only I will get so then only I will get your attendance. You have to use 4G mobile phone with internet facility. Whenever you need, you can watch my classes. So you have to save save online video class in your, so you have to save that is my online video classes in your mobile. ಸೊ ನೀವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿಕೊಳ್ಳಬೇಕು. ಸೊ ನಿಮಗೆ ಸರಿಯಾಗಿ ಮತ್ತು ಸಮರ್ಪಕವಾಗಿ ಸುಲಲಿತವಾಗಿ ನೀವು ನನ್ನ ಆನ್ಲೈನ್ ಕ್ಲಾಸನ್ನು ಯೂಟ್ಯೂಬ್ನಲ್ಲಿ ಆನ್ಲೈನ್ ಕ್ಲಾಸನ್ನು ನೀವು ನೋಡಬೇಕಾದರೆ ನಿಮಗೆ 4G ಇಂಟರ್ನೆಟ್ ಮತ್ತು 4G ಮೊಬೈಲ್ ಇದ್ದಾಗ ಮಾತ್ರ ನೀವು ಯಾವುದೇ ಒಂದು ಅಡೆತಡೆ ಇಲ್ಲದೆ ನನ್ನ ಆನ್ಲೈನ್ ವಿಡಿಯೋ ಕ್ಲಾಸನ್ನು ನೀವು ಸುಗಮವಾಗಿ ಯಾವುದೇ ಸಂಪರ್ಕದ ಒಂದು ಕೊರತೆ ಇಲ್ಲದೆ ನೀವು ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸನ್ನು ಸೇವ್ ಮಾಡಿಟ್ಟುಕೊಳ್ಳಬೇಕು. ಸೊ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೇನೆ ಅಂದರೆ, ಸ್ವಲ್ಪ ಅಂದರೆ ಕೆಲವು ವಾರಗಳ ನಂತರ ಈ ಒಂದು ಆನ್ಲೈನ್ ವಿಡಿಯೋ ಲಿಂಕು ಅದು ಎಕ್ಸ್ಪೈರಿ ಆಗಬಹುದು. ಆದ್ದರಿಂದ ನೀವು ಮೊಬೈಲ್ನಲ್ಲಿ ಈ ಒಂದು ಆನ್ಲೈನ್ ವಿಡಿಯೋ ಲಿಂಕನ್ನು ಸೇವ್ ಮಾಡಿಕೊಳ್ಳಬೇಕು ಮತ್ತು ವಿಡಿಯೋವನ್ನು ಸಹ ನೀವು ಯೂಟ್ಯೂಬ್ನಲ್ಲಿ ಸೇವ್ ಮಾಡಿಟ್ಟುಕೊಳ್ಳಬೇಕು. ಸೊ ಎನಿ ಟೈಮ್ ನೀವು ಮತ್ತೆ ನೆಟ್ಟನ್ನು ಆನ್ ಮಾಡಿಕೊಂಡು ನಿಮಗೆ ಬೇಕಾದ ಸಮಯದಲ್ಲಿ ನನ್ನ ಕ್ಲಾಸಿನ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಬಹುದು. ಸೊ ದ್ಯಾಟ್ ಈಸ್ ವೈ ಸೊ I request to all students before
or after few weeks the link may get expired. So after you will not able to watch my video. So all I have to save my video classes and subscribe to my channel without fail in YouTube. So watching full video is mandatory and compulsory for your attendance. So you can see the first slide here is my name is there, and also below you can see the subject or the paper name ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಕನ್ನಡದಲ್ಲಿ ಕೈಗಾರಿಕಾ ಅರ್ಥಶಾಸ್ತ್ರ. ಸೊ ಇದಿಷ್ಟು ಈ ಒಂದು ಮೊದಲನೆಯ ಒಂದು ಸ್ಲೈಡ್ನಲ್ಲಿ ನೀವು ಈ ಒಂದು ವಿವರಣೆಯನ್ನು ಕೇಳಿದ್ರಿ. ಸೊ ಇನ್ನು ಮುಂದಿನ ಸ್ಲೈಡ್ನಲ್ಲಿ ಹೋಗ್ತಾ ಇದ್ದೀನಿ. ಸೊ ಇನ್ ನೆಕ್ಸ್ಟ್ ಸ್ಲೈಡ್ ಯು ಕ್ಯಾನ್ ಸಿ in the second slide you can see the syllabus. See here the syllabus for BCom third sem. the subject is industrial economics. ಈ ಒಂದು ಎರಡನೇ ಸ್ಲೈಡ್ನಲ್ಲಿ ನೀವು ವೀಕ್ಷಣೆ ಮಾಡುವುದು ಯಾವುದಂದರೆ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಅಂತ ಇದೆ. ಸೊ ಇಂಡಸ್ಟ್ರಿಯಲ್ ಎಕನಾಮಿಕ್ಸು ಅಂದರೆ ಕೈಗಾರಿಕಾ ಅರ್ಥಶಾಸ್ತ್ರ. ಈ ಒಂದು ನಿಮ್ಮ ಸಿಲೆಬಸ್ಸನ್ನು ನೀವು ಇಲ್ಲಿ ಎರಡನೇ ಸ್ಲೈಡ್ನಲ್ಲಿ ಗಮನಿಸಬಹುದು. ಸೊ ಹಿಯರ್ ಟು ಲರ್ನ್ any subject or to do any work, there is a objective or motive which shows right direction. Why all you have to learn, or why all are you to going to learn industrial economics. So there are some objectives to learn industrial economics. ಸೊ ನಿಮಗೆ ಗೊತ್ತಿರತಕ್ಕಂಥ ಒಂದು ಸಂಗತಿ ಇದೆ, ಅದೇನೆಂದರೆ ಯಾವುದೇ ಒಂದು ಕೆಲಸ ಇರಬಹುದು ಅಥವಾ ಕಾರ್ಯ ಇರಬಹುದು ಅಥವಾ ಅಧ್ಯಯನ ಇರಬಹುದು, ಅದನ್ನು ನೀವು ಸುಮ್ಮನೆ ಮಾಡುವುದಲ್ಲ, ಅದರ ಹಿಂದೆ ಕೆಲವು ಉದ್ದೇಶಗಳನ್ನು ಇಟ್ಟುಕೊಂಡೇ ಮಾಡ್ತೀರಿ. ಆದ್ದರಿಂದ ಆ ಒಂದು ಉದ್ದೇಶಗಳು ಏನು ಮಾಡ್ತವೆ, ನಿಮ್ಮನ್ನು ಸರಿಯಾದ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತದೆ. ಸೊ ಅದನ್ನು ಏಕೆ ನೀವು ಅಧ್ಯಯನ ಮಾಡಬೇಕು, ಸೊ ಅದರಲ್ಲಿರ್ತಕ್ಕಂಥ ಒಂದು ಅಧ್ಯಯನದಿಂದ ಸಿಗತಕ್ಕಂಥ ಒಂದು ಜ್ಞಾನ, ಒಂದು ಮಹತ್ವ ಏನು, ಸೊ ಆ ಒಂದು ಉದ್ದೇಶ ನಿಮಗೆ ಅದನ್ನು ಸರಿಯಾದ ದಾರಿಗೆ ನಿಮಗೆ ತೆಗೆದುಕೊಂಡು ಹೋಗ್ತದೆ. ಸೊ ಹೀಗಾಗಿ ಈ ಒಂದು ಸಿಲೆಬಸನ್ನು ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಕೈಗಾರಿಕಾ ಅರ್ಥಶಾಸ್ತ್ರವನ್ನು ನೀವು ಏಕೆ ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡೋದರಿಂದ ಏನು ನಿಮಗೆ ಲಾಭವಾಗ್ತದೆ, ಸೊ ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದನ್ನು ಅಧ್ಯಯನ ಮಾಡ್ತೀರಿ ಅನ್ನುವುದನ್ನು ಈ ಒಂದು ಸಿಲೆಬಸ್ನಲ್ಲಿ ಅಥವಾ ಈ ಒಂದು ಸ್ಲೈಡ್ನಲ್ಲಿ ನೀವು ಗಮನಿಸಬಹುದು. ಸೊ ದೇರ್ ಆರ್ ಫ್ಯೂ ಆಬ್ಜೆಕ್ಟಿವ್ಸ್ ಟು ಫ್ಯಾಮಿಲರೈಸ್ ಲರ್ನ್ಸ್ ವಿತ್ ಕಾನ್ಸೆಪ್ಟ್ ಆಫ್ ಇಂಡಸ್ಟ್ರಿಯಲ್ ಲೊಕೇಶನ್ ಆ್ಯಂಡ್ ಪಾಲಿಸೀಸ್ ಇಫೆಕ್ಟೆಡ್ ಟೈಮ್ಲಿ. ಸೊ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಕೈಗಾರಿಕಾ ಸ್ಥಳ ನಿರ್ದೇಶನ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನೀತಿಗಳು, ಆ ಒಂದು ಪರಿಭಾವನೆಗಳ ಕುರಿತು ಎಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ಸರಿಯಾಗಿ ಅಥವಾ ಅದನ್ನು ಸರಿಯಾಗಿ ತಿಳಿದುಕೊಳ್ಳುವ ಒಂದು ಉದ್ದೇಶ ಅಂತ ಹೇಳ್ಬೋದು. ಅಂದರೆ ಕೈಗಾರಿಕಾ ಸ್ಥಳ ನಿರ್ದೇಶನದ ಭಾವನೆಗಳು ಏನು ಹೇಳ್ತವೆ, ಪರಿಭಾವನೆಗಳು ಏನು, ಸೊ ಅದೇ ರೀತಿಯಾಗಿ ನೀತಿಗಳು, ಸೊ ಇವುಗಳ ಬಗ್ಗೆ ಹೆಚ್ಚು ಪರಿಣಾಮಕಾರಿಯಾಗಿ ನಿಮಗೆ ತಿಳಿಯುವ ಒಂದು ಉದ್ದೇಶದಿಂದ ಸೊ ಇದನ್ನು ಅಧ್ಯಯನ ಮಾಡುತ್ತೀರಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತೊಂದು ಮುಖ್ಯ ಉದ್ದೇಶವಿದೆ, ಅದೇನೆಂದರೆ ಟು ಮೇಕ್ ದ ಸ್ಟೂಡೆಂಟ್ಸ್ ಟು ನೋ ಅಬೌಟ್ ದ ಫೈನಾನ್ಷಿಯಲ್ ರಿಸೋರ್ಸಸ್. ಅದೇ ರೀತಿಯಾಗಿ ಈ ಒಂದು ಹಣಕಾಸಿನ ಈ ಒಂದು ಮೂಲಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವ ಒಂದು ಉದ್ದೇಶ ಅಂತ ಹೇಳ್ಬೋದು. ಸೊ ಈಗ ಯಾವುದೇ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದರೆ ಸೊ ಅದಕ್ಕೆ ಏನು, ಯಾವ ರೀತಿಯ ಒಂದು ಹಣಕಾಸಿನ ಒಂದು ಅಗತ್ಯವಿರ್ತದೆ, ಅದರ ಮೂಲಗಳು ಏನು. ಸೊ ಫಾರ್ ದಟ್ ಪರ್ಪಸ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಟು ಮೇಕ್ ದ ಸ್ಟೂಡೆಂಟ್ಸ್ ಟು ನೋ ಮೋರ್ ಅಬೌಟ್ ದ ಫೈನಾನ್ಷಿಯಲ್ ರಿಸೋರ್ಸಸ್. ಸೊ ದ ಥರ್ಡ್ ಒನ್ ಈಸ್ ಟು ಕ್ರಿಯೇಟ್ ಅವೇರ್ನೆಸ್ among the students regarding inflow of investment and new economic policy consisting LPG. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಲ್ಲಿ ಈ ಒಂದು ಬಂಡವಾಳದ ಅಥವಾ ಬಂಡವಾಳದ ಒಂದು ಒಳಹರಿವಿಕೆ ಯಾವ ರೀತಿಯಾಗಿರ್ತದೆ, ಅದೇ ರೀತಿಯಾಗಿ ಹೊಸ ಆರ್ಥಿಕ ನೀತಿಗಳು ಏನು, ಒಂದು LPG ಪರಿಭಾವನೆಯನ್ನು ಒಳಗೊಂಡಂಥ ಒಂದು ಹೊಸ ಆರ್ಥಿಕ ನೀತಿ ಅಂತ ಹೇಳ್ಬೋದು. LPG ಕಾನ್ಸೆಪ್ಟ್ ಅಂದರೆ ಎಲ್ ಅಂದರೆ ಏನು, ಲಿಬರಲೈಸೇಷನ್ ಅಂದರೆ ಉದಾರೀಕರಣ, ಪಿ ಅಂದರೆ ಪ್ರೈವೇಟೈಸೇಷನ್ ಖಾಸಗೀಕರಣ, ಜಿ ಅಂದರೆ ಗ್ಲೋಬಲೈಸೇಷನ್ ಜಾಗತೀಕರಣ. ಸೊ ಈ ಒಂದು ಪರಿಭಾವನೆಯನ್ನು ಒಳಗೊಂಡಂಥ ಒಂದು ಹೊಸ ಆರ್ಥಿಕ ನೀತಿ, ಸೊ ಇವುಗಳ ಕುರಿತು ನಿಮಗೆ ತಿಳುವಳಿಕೆಯನ್ನು ಮತ್ತು ಜಾಗೃತಿಯನ್ನು ಮೂಡಿಸಕ್ಕಂತಹ ಒಂದು ಉದ್ದೇಶವನ್ನು ಈ ಒಂದು ಕೈಗಾರಿಕಾ ಅರ್ಥಶಾಸ್ತ್ರ ಒಳಗೊಂಡಿದೆ. ಸೊ ವಿದ್ಯಾರ್ಥಿಗಳೇ, ಸೊ ಐ ಥಿಂಕ್ ಆಲ್ ಯು ಹ್ಯಾವ್ ಅಂಡರ್ಸ್ಟುಡ್ ನೌ ವೈ ಯು ಆರ್ ಗೋಯಿಂಗ್ ಟು ಲರ್ನ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್. ಈಗ ನಿಮಗೆ ಗೊತ್ತಾಯಿತು ಯಾಕೆ ನೀವು ಈ ಒಂದು ಕೈಗಾರಿಕಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅನ್ನೋದನ್ನು ನೀವೀಗ ತಿಳ್ಕೊಂಡ್ರಿ. ಅಂದರೆ ಯಾವ ಉದ್ದೇಶಗಳಿಂದ ಯಾವ ಉದ್ದೇಶ ಇಟ್ಕೊಂಡು ನೀವು ಅಧ್ಯಯನವನ್ನು ಮಾಡ್ತೀರಿ ಅನ್ನೋದನ್ನು ಇದರ ಮೂಲಕ ತಿಳ್ಕೊಂಡ್ರಿ. ಸೊ ಈಗ ಬಿಲೋ ಯು ಕ್ಯಾನ್ ಸಿ we have divided industrial economics into 5 chapters. So here you are going to learn industrial economics into 5 chapters. See here the first unit,
ಫಸ್ಟ್ ಯೂನಿಟ್ ದ ಹೆಡ್ಡಿಂಗ್ ಈಸ್ ದಟ್ ಈಸ್ ಚಾಪ್ಟರ್ 1 ಹೆಡ್ಡಿಂಗ್ ಈಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಅಧ್ಯಾಯ 1 ಅದರ ಒಂದು ಹೆಡ್ಡಿಂಗ್ ಏನು ಹೇಳ್ತದೆ ಅಂದರೆ ಕೈಗಾರಿಕಾ ಅಭಿವೃದ್ಧಿ. ಅದೇ ರೀತಿಯಾಗಿ ಅಧ್ಯಾಯ 2 ನೀವು ಗಮನಿಸ್ಬೋದು, ಇಂಡಸ್ಟ್ರಿಯಲ್ ಪಾಲಿಸಿ ಅಂದರೆ ಕೈಗಾರಿಕಾ ನೀತಿ. ಅದೇ ರೀತಿಯಾಗಿ ಅಧ್ಯಾಯ 3 ಇಂಡಸ್ಟ್ರಿಯಲ್ ಲೊಕೇಶನ್ ಕೈಗಾರಿಕಾ ಸ್ಥಳ ನಿರ್ದೇಶನ. ಅಧ್ಯಾಯ 4 ಇಂಡಸ್ಟ್ರಿಯಲ್ ಫೈನಾನ್ಸ್ ಕೈಗಾರಿಕಾ ಹಣಕಾಸು. ಅದೇ ರೀತಿಯಾಗಿ ಅಧ್ಯಾಯ 5 ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಥವಾ ವಿದೇಶಿ ನೇರ ಬಂಡವಾಳ ಅಂತ ಒಟ್ಟು 5 ಅಧ್ಯಾಯಗಳನ್ನು ಈ ಒಂದು ಕೈಗಾರಿಕಾ ಅರ್ಥಶಾಸ್ತ್ರದಲ್ಲಿ ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ ಅಂತ ಹೇಳ್ಬೋದು. ಸೊ ನೌ ಐ ವಿಲ್ ಎಕ್ಸ್ಪ್ಲೈನ್ ದ ಕಂಟೆಂಟ್ಸ್ ಆಫ್ ಫಸ್ಟ್ ಚಾಪ್ಟರ್ ಇನ್ ಕನ್ನಡ ಆ್ಯಂಡ್ ಆಲ್ಸೋ ಇನ್ ಇಂಗ್ಲೀಷ್ ಮೀಡಿಯಮ್. ಸೊ ಈಗ ನಾನು ಅಧ್ಯಾಯ 1ರ ಒಂದು ವಿವರವಾದಂತಹ ಒಂದು ಕಂಟೆಂಟ್ಗಳನ್ನು ಈ ಒಂದು ಅಧ್ಯಾಯದ 1ರಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಅಧ್ಯಾಯ 1ರಲ್ಲಿ ನೀವು ಗಮನಿಸ್ಬೋದು, ಅಧ್ಯಾಯ 1 ಏನಿದೆ ಕೈಗಾರಿಕಾ ಅಭಿವೃದ್ಧಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಕಂಟೆಂಟ್ಸ್ ಲೈಕ್ ಮೀನಿಂಗ್. ಸೊ ಮೀನಿಂಗ್ ಅಂದರೆ ಏನು? ಅರ್ಥ ವಿವರಣೆ. ಸೊ ಯು ಆರ್ ಗೋಯಿಂಗ್ ಟು ಲರ್ನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್. ಕೈಗಾರಿಕಾ ಅಭಿವೃದ್ಧಿ ಅಂದರೆ ಏನು, ಅದೇ ರೀತಿಯಾಗಿ ಕೈಗಾರಿಕಾ ಅರ್ಥಶಾಸ್ತ್ರ ಅಂದರೆ ಏನು, ಅದರ ಅರ್ಥ ಏನು ಹೇಳ್ತದೆ ಅನ್ನೋದನ್ನು ಈ ಒಂದು ಕಂಟೆಂಟದಲ್ಲಿ ನೀವು ತಿಳ್ಕೊಳ್ತೀರಿ. ಆ್ಯಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಲರ್ನ್ ದ ಡೆಫಿನಿಷನ್ಸ್. ಅದೇ ರೀತಿಯಾಗಿ ಅರ್ಥದೊಂದಿಗೆ ನೀವು ಈ ಒಂದು ವ್ಯಾಖ್ಯೆಗಳನ್ನು ಸಹ ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಅಂದರೆ ಕೈಗಾರಿಕಾ ಅಭಿವೃದ್ಧಿ ಅಂದರೆ ಏನು, ಅದೇ ರೀತಿಯಾಗಿ ಕೈಗಾರಿಕಾ ಅರ್ಥಶಾಸ್ತ್ರ ಅಂದರೆ ಏನು, ಅದರ ಅರ್ಥ ವ್ಯಾಖ್ಯೆಗಳನ್ನು ಸಹ ಇಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಆ್ಯಂಡ್ ನೆಕ್ಸ್ಟ್ ಕಂಟೆಂಟ್ ದ್ಯಾಟ್ ಈಸ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಸಂಗತಿಗಳು ಯಾವುವು? ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಸಂಗತಿಗಳು ಯಾವುವು? ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ ಈಸ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಹೈಬಿಟಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಹೈಬಿಟಿಂಗ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ಆತಂಕಕಾರಿಯಾಗಿರುವ ಸಂಗತಿಗಳು, ಅದನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಓಕೆ, ಸೊ ದ ನೆಕ್ಸ್ಟ್ ಕಂಟೆಂಟ್ ದ್ಯಾಟ್ ಈಸ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಕನ್ಸೆಪ್ಟ್ಸ್ ಲೈಕ್ ಪಬ್ಲಿಕ್ ಸೆಕ್ಟರ್, and second one is private sector, and third one is joint sector, and fourth one is ಟ್ರಿಪಲ್ ಪಿ ಮಾಡೆಲ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸೊ ಇಲ್ಲಿ ನೀವು ಕೆಲವೊಂದು ಪರಿಭಾವನೆಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೀರಿ. ಆ ಪರಿಭಾವನೆಗಳಲ್ಲಿ ಯಾವ್ಯಾವ ಅಂದರೆ ಈ ಒಂದು ಪಬ್ಲಿಕ್ ಸೆಕ್ಟರ್ ಅಂದರೆ ಏನು? ಸಾರ್ವಜನಿಕ ವಲಯ. ಅದೇ ರೀತಿಯಾಗಿ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ವಲಯ, ಮತ್ತು ಜಾಯಿಂಟ್ ಸೆಕ್ಟರ್ ಅಂದರೆ ಜಂಟಿ ವಲಯ ಅಥವಾ ಸಂಯುಕ್ತ ವಲಯ. ಅದೇ ರೀತಿಯಾಗಿ 4ನೇದು ಟ್ರಿಪಲ್ ಪಿ ಮಾಡೆಲ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ. ಸೊ ಈ ರೀತಿಯ ಪರಿಭಾವನೆಗಳನ್ನು ನೀವು ಈ ಒಂದು ಅಧ್ಯಾಯ 5ರ ಕಂಟೆಂಟ್ಗಳು ಒಳಗೊಂಡಿದೆ. ಇವೆಲ್ಲವುಗಳನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಆ್ಯಂಡ್ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ಸೆಕೆಂಡ್ ಚಾಪ್ಟರ್ ಕಂಟೆಂಟ್ಸ್. ಓಕೆ, ಅಧ್ಯಾಯ 2 ಏನಪ್ಪ ಹೆಡ್ಡಿಂಗ್? ಅದು ಇಂಡಸ್ಟ್ರಿಯಲ್ ಪಾಲಿಸಿ ಕೈಗಾರಿಕಾ ನೀತಿ. ಇದು ಅಧ್ಯಾಯ 2ರ ಒಂದು ಹೆಡ್ಡಿಂಗು. So here you are going to learn the contents like meaning and objectives. ಸೊ ಕೈಗಾರಿಕಾ ನೀತಿಯ ಒಂದು ಅರ್ಥ ವಿವರಣೆ ಮತ್ತು ಉದ್ದೇಶಗಳನ್ನು ಈ ಒಂದು ಭಾಗದಲ್ಲಿ ಅಧ್ಯಯನ ಮಾಡ್ತೀರಿ. ಅಂದರೆ 1ನೇ ಕಂಟೆಂಟು ಈ ಒಂದು ಅರ್ಥ ವಿವರಣೆ ಮತ್ತು ಉದ್ದೇಶಗಳ ಕುರಿತು ಇದೆ. ಮೀನಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಮೀನಿಂಗ್ ಅಂದರೆ ಅರ್ಥ ವಿವರಣೆ, ಮತ್ತು ಆಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶಗಳು. ಅದೇ ರೀತಿಯಾಗಿ 2ನೇ ಕಂಟೆಂಟ್ ಇಲ್ಲಿ ಏನು ಹೇಳ್ತದೆ ಅಂದರೆ ಇಂಡಸ್ಟ್ರಿಯಲ್ ಪಾಲಿಸೀಸ್ ಆಫ್ 1948 1948ರ ಕೈಗಾರಿಕಾ ನೀತಿ. ಆ್ಯಂಡ್ ನೆಕ್ಸ್ಟ್ 1956 ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ 1956. ಅದೇ ರೀತಿಯಾಗಿ 1956 ಕೈಗಾರಿಕಾ ನೀತಿ. ಆ್ಯಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಲರ್ನ್ 1991 ಇಂಡಸ್ಟ್ರಿಯಲ್ ಪಾಲಿಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 1991ರ ಕೈಗಾರಿಕಾ ನೀತಿ. ಸೊ ಈ ರೀತಿಯಾಗಿ ಒಟ್ಟು 3 ಕೈಗಾರಿಕಾ ನೀತಿಗಳನ್ನು ನೀವು ಇಲ್ಲೇ ಅಧ್ಯಯನ ಮಾಡ್ತೀರಿ. ಸೊ 1948, 1956 ಆ್ಯಂಡ್ 1991 ಇಂಡಸ್ಟ್ರಿಯಲ್ ಪಾಲಿಸಿ. Okay, so next one is here you are going to learn the concept like LPG. ಇಲ್ಲಿ ನೀವು ಮತ್ತು ಪರಿಭಾವನೆಯನ್ನು ಒಂದು ಅಧ್ಯಯನ ಮಾಡ್ತೀರಿ. ಆ ಒಂದು ಪರಿಭಾವನೆ ಅಂದರೆ LPG ಅಂದರೆ ಎಲ್ ಅಂದರೆ ಏನು? ಲಿಬರಲೈಸೇಷನ್ ಉದಾರೀಕರಣ, ಪಿ ಅಂದರೆ ಪ್ರೈವೇಟೈಸೇಷನ್ ಖಾಸಗೀಕರಣ, ಜಿ ಅಂದರೆ ಗ್ಲೋಬಲೈಸೇಷನ್ ಜಾಗತೀಕರಣ. ಆ್ಯಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಲರ್ನ್ ದ ಕನ್ಸೆಪ್ಟ್ ಲೈಕ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ. ನೆಕ್ಸ್ಟ್ ಒನ್ ಈಸ್ ಇ ಬ್ಯಾಂಕಿಂಗ್. ಅದೇ ರೀತಿಯಾಗಿ ಇ ಬಿಸ್ನೆಸ್ ವ್ಯವಹಾರ.
ನೆಕ್ಸ್ಟ್ ಒನ್ ಈಸ್ ಇ ಮಾರ್ಕೆಟಿಂಗ್, ಇ ಮಾರುಕಟ್ಟೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇ ಪೇಮೆಂಟ್ಸ್, ಇ ಪಾವತಿ. ಸೊ ಈ ರೀತಿಯ ಒಂದು ಪರಿಭಾವನೆಗಳನ್ನು ಸಹ, ಈ ಒಂದು ಹೊಸ ಪರಿಭಾವನೆಗಳನ್ನು ಇಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಇದು ಅಧ್ಯಾಯ 2ರ ಕಂಟೆಂಟು. ಆ್ಯಂಡ್ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಥರ್ಡ್ ಚಾಪ್ಟರ್. 3ನೇ ಅಧ್ಯಾಯಕ್ಕೆ ನಾನೀಗ ಹೋಗ್ತಾ ಇದ್ದೀನಿ. 3ನೇ ಅಧ್ಯಾಯದ ಹೆಡ್ಡಿಂಗ್ ಏನು? ಇಂಡಸ್ಟ್ರಿಯಲ್ ಲೊಕೇಶನ್, ಕೈಗಾರಿಕಾ ಸ್ಥಳ ನಿರ್ದೇಶನ. 3ನೇ ಅಧ್ಯಾಯದ ಹೆಸರು ಕೈಗಾರಿಕಾ ಸ್ಥಳ ನಿರ್ದೇಶನ. ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಮೀನಿಂಗ್ ಆ್ಯಂಡ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಲೊಕೇಶನ್. ಈ ಒಂದು ಮೊದಲನೆಯ ಒಂದು ಕಂಟೆಂಟ್ನಲ್ಲಿ ನೀವು ಏನು ಅಧ್ಯಯನ ಮಾಡ್ತೀರಿ ಅಂದರೆ, ಈ ಒಂದು ಅರ್ಥ ವಿವರಣೆ, ಕೈಗಾರಿಕಾ ಸ್ಥಳ ನಿರ್ದೇಶನದ ಅರ್ಥ ವಿವರಣೆ ಮತ್ತು ಅದರ ವ್ಯಾಖ್ಯೆಗಳನ್ನು ಇಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ಇನ್ ಫಸ್ಟ್ ಕಂಟೆಂಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಇಂಡಸ್ಟ್ರಿಯಲ್ ಲೊಕೇಶನ್. ಆ್ಯಂಡ್ ದ ಸೆಕೆಂಡ್ ಕಂಟೆಂಟ್ ದಟ್ ಈಸ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಲೊಕೇಶನ್, ಲೊಕಲೈಜೇಷನ್ ಆ್ಯಂಡ್ ಪ್ಲ್ಯಾಂಡ್ ಲೊಕೇಶನ್. 2ನೇ ಕಂಟೆಂಟಲ್ಲಿ ನೀವು ಏನನ್ನು ಅಧ್ಯಯನ ಮಾಡ್ತೀರಿ ಅಂದರೆ, ಲೊಕೇಶನ್ ಅಂದರೆ ಕೈಗಾರಿಕಾ ಸ್ಥಳ ನಿರ್ದೇಶನ, ಲೊಕಲೈಜೇಷನ್ ಅಂದರೆ ಕೈಗಾರಿಕಾ ಕೇಂದ್ರೀಕರಣ, ಅದೇ ರೀತಿಯಾಗಿ ಮತ್ತು ಪ್ಲ್ಯಾಂಡ್ ಲೊಕೇಶನ್ ಅಂದರೆ ಯೋಜಿತ ಸ್ಥಳ ನಿರ್ದೇಶನ. ಓಕೆ, ಸೊ ಈ ಒಂದು 3 ಪರಿಭಾವನೆಗಳನ್ನು, ಈ ಒಂದು ಸಂಗತಿಗಳನ್ನು ಸಹ ನೀವಿಲ್ಲಿ ಅಧ್ಯಯನ ಮಾಡ್ತಾರೆ. ಅಂದರೆ ಈ ಒಂದು ಕೈಗಾರಿಕಾ ಸ್ಥಳ ನಿರ್ದೇಶನ ಮೇಲೆ ಪ್ರಭಾವ ಬೀರುವ ಅಥವಾ ಸ್ಥಳೀಕರಣ, ಈ ಒಂದು ಸ್ಥಳ ನಿರ್ದೇಶ ಅಥವಾ ಸ್ಥಳದ ಮೇಲೆ ಪ್ರಭಾವ ಬೀರತಕ್ಕಂಥ ಸಂಗತಿಗಳನ್ನು, ಅದೇ ರೀತಿಯಾಗಿ ಈ ಒಂದು ಸ್ಥಳೀಕರಣ, ಲೋಕಲೈಜೇಷನ್. ಇದು ಲೊಕೇಶನ್ ಅಂದ್ರೇನು? ಸ್ಥಳ ನಿರ್ದೇಶನ. ಲೋಕಲೈಜೇಷನ್ ಅಂದರೆ ಈ ಒಂದು ಕೈಗಾರಿಕರಣ ಅಥವಾ ಸ್ಥಳೀಕರಣ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಪ್ಲ್ಯಾಂಡ್ ಲೊಕೇಶನ್ ಅಂದ್ರೇನು? ಯೋಜಿತ ಸ್ಥಳೀಕರಣ ಅಂತ ಹೇಳ್ಬೋದು, ಅಥವಾ ಯೋಜಿತ ಸ್ಥಳ ನಿರ್ದೇಶನ ಅಂತ ಹೇಳ್ತೀವಿ. ಸೊ ಈ ಪರಿಭಾವನೆಗಳನ್ನು ಈ ಒಂದು ಇದರಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಅಂದರೆ ಯಾವ ಸಂಗತಿಗಳು ಅದರ ಮೇಲೆ ಪ್ರಭಾವವನ್ನು ಬೀರ್ತದೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಆನ್ ಲೊಕೇಶನ್, ಸ್ಥಳದ ಮೇಲೆ ಪ್ರಭಾವ ಬೀರತಕ್ಕಂಥ ಅಥವಾ ಸ್ಥಳ ನಿರ್ದೇಶನ ಮೇಲೆ ಪ್ರಭಾವ ಬೀರತಕ್ಕಂಥ ಸಂಗತಿಗಳು ಯಾವುದು. ಆ್ಯಂಡ್ ನೆಕ್ಸ್ಟ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಲೊಕಲೈಜೇಷನ್, ಅದೇ ರೀತಿಯಾಗಿ ಈ ಒಂದು ಕೈಗಾರಿಕರಣ ಅಥವಾ ಈ ಒಂದು ಸ್ಥಳೀಕರಣದ ಮೇಲೆ ಪ್ರಭಾವ ಬೀರತಕ್ಕಂಥ ಸಂಗತಿಗಳು. ಅದೇ ರೀತಿಯಾಗಿ ಪ್ಲ್ಯಾಂಡ್ ಲೊಕೇಶನ್, ಯೋಜಿತ ಸ್ಥಳ ನಿರ್ದೇಶನ ಅಥವಾ ಯೋಜಿತ ಸ್ಥಳ ಅಥವಾ ಅದರ ಮೇಲೆ ಪ್ರಭಾವ ಬೀರತಕ್ಕಂಥ ಸಂಗತಿಗಳು. ಸೊ ಈ ಕಂಟೆಂಟ್ಗಳನ್ನು ಇಲ್ಲಿ ನೀವು ಅಧ್ಯಯನ ಮಾಡ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ 2 ಥಿಯರೀಸ್ ಲೈಕ್ ದ ಬೋತ್ ಆರ್ ಇಂಡಸ್ಟ್ರಿಯಲ್ ಲೊಕೇಶನ್ ಥಿಯರೀಸ್. ಇಲ್ಲಿ ಮತ್ತೊಂದು ಮುಖ್ಯವಾದಂತಹ ಒಂದು ಕಂಟೆಂಟನ್ನು ಇಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಸೊ ಇಲ್ಲಿ 2 ಜನಪ್ರಿಯವಾದಂತಹ ಕೈಗಾರಿಕಾ ಸ್ಥಳ ನಿರ್ದೇಶನ ಸಿದ್ಧಾಂತಗಳು ಇಲ್ಲಿ ಬರ್ತವೆ. ಸೊ ಹಿಯರ್ ದ ಫಸ್ಟ್ ಒನ್ ಈಸ್ ವೆಬರ್ಸ್ ಥಿಯರಿ, ವೆಬರ್ ಅವರ ಸಿದ್ಧಾಂತ. ಅಂದರೆ ವೆಬರ್ಸ್ ಥಿಯರಿ ಆಫ್ ಇಂಡಸ್ಟ್ರಿಯಲ್ ಲೊಕೇಶನ್, ವೆಬರ್ ಅವರ ಕೈಗಾರಿಕಾ ಸ್ಥಳ ನಿರ್ದೇಶನದ ಸಿದ್ಧಾಂತ. ಆ್ಯಂಡ್ ಫ್ಲಾರೆನ್ಸ್ ಥಿಯರಿ ಆಫ್ ಇಂಡಸ್ಟ್ರಿಯಲ್ ಲೊಕೇಶನ್, ಅದೇ ರೀತಿಯಾಗಿ ಫ್ಲಾರೆನ್ಸ್ ಅವರ ಕೈಗಾರಿಕಾ ಸ್ಥಳ ನಿರ್ದೇಶನ ಸಿದ್ಧಾಂತವನ್ನು ನೀವು ಅಧ್ಯಾಯ 3ರಲ್ಲಿ ಅಧ್ಯಯನ ಮಾಡ್ತೀರಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದಟ್ ಈಸ್ 4th ಚಾಪ್ಟರ್, ಇಂಡಸ್ಟ್ರಿಯಲ್ ಫೈನಾನ್ಸ್, ಕೈಗಾರಿಕಾ ಹಣಕಾಸು. ಸೊ ಈ ಒಂದು ಕೈಗಾರಿಕಾ ಹಣಕಾಸಿನಲ್ಲಿ ನೀವು ಏನೇನು ಅಧ್ಯಯನ ಮಾಡ್ತೀರಿ, ಯಾವ ಕಂಟೆಂಟ್ಗಳನ್ನು ಇಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಫಸ್ಟ್ ಕಂಟೆಂಟ್ ದಟ್ ಈಸ್ ಮೀನಿಂಗ್, ಡೆಫಿನೇಷನ್ ಆ್ಯಂಡ್ ಆಲ್ಸೋ ದ ಇಂಪಾರ್ಟೆನ್ಸ್. ಸೊ ಈ ಒಂದು ಅರ್ಥ ವಿವರಣೆ, ಅದೇ ರೀತಿಯಾಗಿ ವ್ಯಾಖ್ಯೆ ಮತ್ತು ಮಹತ್ವ, ಕೈಗಾರಿಕಾ ಹಣಕಾಸಿಗೆ ಸಂಬಂಧಪಟ್ಟಂತಹ ಈ ಒಂದು ಅರ್ಥ ವಿವರಣೆ, ಅದೇ ರೀತಿಯಾಗಿ ಒಂದು ವ್ಯಾಖ್ಯೆಗಳು ಮತ್ತು ಈ ಒಂದು ಮಹತ್ವವನ್ನು ಇಲ್ಲಿ ಅಧ್ಯಯನ ಮಾಡ್ತಾರೆ. ಇದು ಮೊದಲನೇ ಕಂಟೆಂಟು. ಆ್ಯಂಡ್ ದ ಸೆಕೆಂಡ್ ಕಂಟೆಂಟ್ ಹಿಯರ್ ಈಸ್ ಸೋರ್ಸಸ್ ಆಫ್ ಫೈನಾನ್ಸ್. ಸೊ ಅದೇ ರೀತಿಯಾಗಿ ಹಣಕಾಸಿನ ಮೂಲಗಳು ಯಾವುದನ್ನು ನೀವು ಅಧ್ಯಯನ ಮಾಡ್ತೀರಿ. ಸೊ ಹಣಕಾಸಿನ ಮೂಲಗಳು ಯಾವುವು ಅವುಗಳನ್ನು ಅಧ್ಯಯನ ಮಾಡ್ತೀರಿ. ಅದೇ ರೀತಿಯಾಗಿ ಇಂಟರ್ನಲ್ ಸೋರ್ಸಸ್ ಫೈನಾನ್ಸಿಯಲ್ ಸೋರ್ಸಸ್ ಆ್ಯಂಡ್ ಎಕ್ಸ್ಟರ್ನಲ್ ಫೈನಾನ್ಸಿಯಲ್ ಸೋರ್ಸಸ್. ಅದೇ ರೀತಿಯಾಗಿ ಆಂತರಿಕ ಹಣಕಾಸಿನ ಮೂಲಗಳು ಮತ್ತು ಬಾಹ್ಯ ಹಣಕಾಸಿನ ಮೂಲಗಳನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ಹಿಯರ್ ದ ಇಂಟರ್ನಲ್ ಸೋರ್ಸಸ್ ಆಫ್ ಫೈನಾನ್ಸ್ ಅಂದರೆ ಆಂತರಿಕ ಹಣಕಾಸಿನ ಮೂಲಗಳು, ಅದೇ ರೀತಿಯಾಗಿ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ಫೈನಾನ್ಸ್, ಅದೇ ರೀತಿಯಾಗಿ ಬಾಹ್ಯ ಹಣಕಾಸಿನ ಮೂಲಗಳನ್ನು ಇಲ್ಲಿ ಅಧ್ಯಯನ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಮೇಜರ್ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಅದೇ ರೀತಿಯಾಗಿ ಇಲ್ಲಿ ಕೆಲವು ಪ್ರಮುಖ ಹಣಕಾಸು ಸಂಸ್ಥೆಗಳನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ಯಾವ ರೀತಿಯ ಹಣಕಾಸು ಸಂಸ್ಥೆಗಳನ್ನು ಅಧ್ಯಯನ ಮಾಡ್ತೀರಿ. ಸೊ ದೀಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಪ್ರೊವೈಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆರ್ ಫೈನಾನ್ಸ್
ಇನ್ ಟರ್ಮ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆರ್ ಇನ್ ಟರ್ಮ್ಸ್ ಆಫ್ ಲೋನ್ಸ್. ಸೊ ಈ ರೀತಿಯಾಗಿ ಇಲ್ಲಿ ಈ ಒಂದು ಕೈಗಾರಿಕೆಗೆ ಸಂಬಂಧಪಟ್ಟಂಥ ಒಂದು ಬಂಡವಾಳ ಇರ್ಬೋದು, ಅದೇ ರೀತಿಯಾಗಿ ಸಾಲ ಇರ್ಬೋದು, ಅನೇಕ ರೀತಿಯಲ್ಲಿ ಈ ಒಂದು ಕೈಗಾರಿಕಾ ಹಣಕಾಸಿನ ಸಂಸ್ಥೆಗಳು ಈ ಒಂದು ಕೈಗಾರಿಕೆಗಳಿಗೆ ಸಹಾಯವನ್ನು ಮಾಡ್ತಾವೆ ಅಂತ ಹೇಳ್ಬೋದು. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಲರ್ನ್ ಲೈಕ್ ದ ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ IFCI. IFCI ಅಂದರೆ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, IFCI ಅಂತ ಹೇಳ್ತೀವಿ, ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ. ಸೊ ಸೆಕೆಂಡ್ ಒನ್ ಈಸ್ SFCs, ಸ್ಟೇಟ್ ಫೈನಾನ್ಸಿಯಲ್ ಕಾರ್ಪೊರೇಷನ್. ಸೊ ಈ ಒಂದು ರಾಜ್ಯ ಹಣಕಾಸು ನಿಗಮ, ಸ್ಟೇಟ್ ಫೈನಾನ್ಸಿಯಲ್ ಕಾರ್ಪೊರೇಷನ್, ರಾಜ್ಯ ಹಣಕಾಸು ನಿಗಮ. ಆ್ಯಂಡ್ ದ ಥರ್ಡ್ ಒನ್ ಈಸ್ IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು. ಸೊ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, IDBI, ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಎಕ್ಸಿಮ್ ಬ್ಯಾಂಕನ್ನು ಇಲ್ಲಿ ಅಧ್ಯಯನ ಮಾಡ್ತೀವಿ. ಹಿಯರ್ ಎಕ್ಸಿಮ್ ಮೀನ್ಸ್ ವಾಟ್? ಎಕ್ಸ್ ಮೀನ್ಸ್ EX ಮೀನ್ಸ್ ವಾಟ್? ಎಕ್ಸ್ಪೋರ್ಟ್. ಆ್ಯಂಡ್ IM ಮೀನ್ಸ್ ವಾಟ್? ಇಂಪೋರ್ಟ್. ಸೊ ಎಕ್ಸ್ ಅಂದರೆ ಏನಿಲ್ಲಿ ರಫ್ತು ಅಂತ, EX ಅಂದರೆ ರಫ್ತು, ಅದೇ ರೀತಿಯಾಗಿ IM ಅಂದರೆ ಇಂಪೋರ್ಟ್ ಅಂದರೆ ಆಮದು, ಅಂದರೆ ರಫ್ತು ಆಮದಿನ ಬ್ಯಾಂಕು. ಅದೇ ರೀತಿಯಾಗಿ ಕನ್ನಡದಲ್ಲಿ ಮತ್ತೊಂದು ಹೆಸರಿದೆ, EX ಅಂದರೆ ಏನು? ರಫ್ತು. ಕನ್ನಡದಲ್ಲಿ ಮತ್ತೊಂದು ಇದಕ್ಕೆ ನಾವೇಂತೀವಿ, ರಫ್ತಿಗೆ ನಿರ್ಯಾತ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇಂಪೋರ್ಟ್ಗೆ ಆಮದು ಅಂತ ಹೇಳ್ತೀವಿ. ಮತ್ತೊಂದು ಶಬ್ದ ಆಯಾತ ಅಂತಲೂ ಸಹ ನಾವು ಹೇಳ್ತೀವಿ. ಆದ್ದರಿಂದ ನಿರ್ಯಾತ ಮತ್ತು ಆಯಾತ ಬ್ಯಾಂಕು ಅಂತಲೂ ಸಹ ನಾವು ಇದನ್ನು ಹೇಳ್ಬೋದು. ಮತ್ತೊಂದು ಕನ್ನಡದಲ್ಲಿ ಏನು ಹೇಳ್ತೀವಿ? ರಫ್ತು ಮತ್ತು ಆಮದು ಬ್ಯಾಂಕ್ ಅಂತಲೂ ಸಹ ನಾವು ಇದನ್ನು ಹೇಳ್ತೀವಿ. ಅದೇ ರೀತಿಯಾಗಿ ಶಾರ್ಟಾಗಿ ಇದನ್ನು ನಾವು ಕನ್ನಡದಲ್ಲಿಯೂ ಸಹ ಇದನ್ನು ಹೇಳ್ಬೋದು, ಎಕ್ಸಿಮ್ ಬ್ಯಾಂಕು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಸಹ ಎಕ್ಸಿಮ್ ಬ್ಯಾಂಕು ಅಂತ ಇದನ್ನು ಕರೆಯಬಹುದು. ಸೊ ಈ ರೀತಿಯ ಈ ಒಂದು ಕಂಟೆಂಟ್ಗಳನ್ನು ಈ ಒಂದು ಅಧ್ಯಾಯ 4ರಲ್ಲಿ here you are going to learn all these contents in chapter 4. So next I will move on to the 5th chapter, that is foreign direct investment, ವಿದೇಶಿ ನೇರ ಬಂಡವಾಳ. ಅಧ್ಯಾಯ 5ರ ಹೆಡ್ಡಿಂಗ್ ಏನು? ವಿದೇಶಿ ನೇರ ಬಂಡವಾಳ, foreign direct investment. Here you are going to learn the contents like meaning and also definitions and also importance. ಇಲ್ಲಿ ಅರ್ಥ ವಿವರಣೆ, ವ್ಯಾಖ್ಯೆಗಳು ಮತ್ತು ಮಹತ್ವ ಅವುಗಳನ್ನು ಅಧ್ಯಯನ ಮಾಡ್ತಾರೆ. ಇದು ನಿಮ್ಮ ಒಂದು ಫಸ್ಟ್ ಕಂಟೆಂಟು. ಆ್ಯಂಡ್ ಸೆಕೆಂಡ್ ಕಂಟೆಂಟ್ ಈಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ FDI. FDIನ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ಇಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ವಿದೇಶಿ ನೇರ ಬಂಡವಾಳದ ಈ ಒಂದು ಅನುಕೂಲತೆಗಳು ಏನು, ಅದೇ ರೀತಿಯಾಗಿ ಅನಾನುಕೂಲತೆಗಳು ಏನು, ಅವುಗಳನ್ನು ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. And the next content here is government incentives and policies towards FDI. ವಿದೇಶಿ ನೇರ ಬಂಡವಾಳ ಹೂಡಿಕೆಯ ಬಗ್ಗೆ ಸರ್ಕಾರದ ಒಂದು ಧೋರಣೆ ಮತ್ತು ನೀತಿಗಳು ಕುರಿತು ಅಧ್ಯಯನ ಮಾಡ್ತಾರೆ. ಸೊ ಯಾವ ರೀತಿಯ ನೀತಿಗಳು ಮತ್ತು ಧೋರಣೆಗಳನ್ನು ಸರ್ಕಾರ ವಿದೇಶಿ ನೇರ ಬಂಡವಾಳದೊಂದಿಗೆ ಮಾಡ್ತದೆ ಅನ್ನೋದನ್ನು ಈ ಒಂದು ಭಾಗದಲ್ಲಿ ಅಧ್ಯಯನ ಮಾಡ್ತೇವೆ. ದಟ್ ಈಸ್ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಆ್ಯಂಡ್ ಪಾಲಿಸೀಸ್ ಟುವರ್ಡ್ಸ್ FDI. FDIನ ಸರ್ಕಾರದ ನೀತಿಯ ಧೋರಣೆ ಮತ್ತು ನೀತಿಗಳು. ಅದೇ ರೀತಿಯಾಗಿ ನೆಕ್ಸ್ಟ್ ಕಂಟೆಂಟಲ್ಲಿ ಬರ್ತದೆ ಫಾರಿನ್ ಕೊಲ್ಯಾಬ್ರೇಷನ್, ವಿದೇಶಿ ಸಹೋದ್ಯಮ ಅಂತ ನಾವು ಇದನ್ನು ಕನ್ನಡದಲ್ಲಿ ಹೇಳ್ಬೋದು, ವಿದೇಶಿ ಸಹೋದ್ಯಮ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಜಾಯಿಂಟ್ ವೆಂಚರ್ಸ್ ಅಬ್ರಾಡ್, ಸಾಗರೋತ್ತರ ಈ ಒಂದು ಜಂಟಿ ಉದ್ದಿಮೆಗಳು ಅಥವಾ ಜಂಟಿ ವಲಯ ಅಂತ ಹೇಳ್ತೀವಿ. ಸಾಗರೋತ್ತರ ಜಂಟಿ ಉದ್ದಿಮೆಗಳು, ಜಾಯಿಂಟ್ ವೆಂಚರ್ಸ್ ಅಬ್ರಾಡ್. ಆ್ಯಂಡ್ ದ ಲಾಸ್ಟ್ ಕಂಟೆಂಟ್ ದಟ್ ಈಸ್ ಎಕ್ಸಿಮ್ ಪಾಲಿಸಿ. ಸೊ ಅದೇ ರೀತಿಯಾಗಿ ಈ ಒಂದು ಎಕ್ಸಿಮ್ ನೀತಿ ಅಂತ ಹೇಳ್ತೀವಿ, ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ ಅಂತ. ಸೊ ಈ ಒಂದು ರಫ್ತು ಆಮದು ನೀತಿ ಅಂತಲೂ ನಾವು ಇದನ್ನು ಹೇಳಬಹುದು. ಸೊ ಈ ರೀತಿಯಾಗಿ ಈ ಒಂದು ಅಧ್ಯಾಯ 5 ಈ ಎಲ್ಲ ಕಂಟೆಂಟ್ಗಳನ್ನು ಒಳಗೊಂಡಿದೆ. ಸೊ ವಿದ್ಯಾರ್ಥಿಗಳೇ, ನೌ ಯು ಕಮ್ ಟು ನೋ ದ್ಯಾಟ್ what are the contents in all the 5 chapters. So these all contents you are going to learn in industrial economics. ಸೊ ಈ ಎಲ್ಲ ಕಂಟೆಂಟ್ಗಳನ್ನು ಈ ಒಂದು ಇದರಲ್ಲಿ ಕೈಗಾರಿಕಾ ಅರ್ಥಶಾಸ್ತ್ರದಲ್ಲಿ ನೀವು ಅಧ್ಯಯನ ಮಾಡ್ತೀರಿ. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ವಾಟ್ ಆರ್ ದ ರೆಫರೆನ್ಸಸ್ ಯು ಹ್ಯಾವ್ ಟು ರೆಫರ್ ಫಾರ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್. ಸೊ ಇಲ್ಲಿ ಯಾವ ರೆಫರೆನ್ಸ್ಗಳನ್ನು ನೀವು ಇಲ್ಲಿ ಉಪಯೋಗ ಮಾಡಿಕೊಳ್ಳಬೇಕು ಅಧ್ಯಯನ ಮಾಡಲಿಕ್ಕೆ, ಈ ಒಂದು ಕೈಗಾರಿಕಾ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಯಾವ ರೀತಿಯ ಒಂದು ಪುಸ್ತಕಗಳನ್ನು
ಅಥವಾ ರೆಫರೆನ್ಸ್ಗಳನ್ನು ಬುಕ್ಗಳನ್ನು ನೀವು ಇಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ಸೊ ಹಿಯರ್ ದೇರ್ ಆರ್ ಸಮ್ ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ ಆ್ಯಂಡ್ ಇವನ್ ದೇರ್ ಆರ್ ಸಮ್ ಕನ್ನಡ ಮೀಡಿಯಮ್ ಬುಕ್ಸ್ ಆಲ್ಸೋ. ಓಕೆ, ಸೊ ಇಲ್ಲಿ ನಿಮಗೆ ಕೆಲವೊಂದು ಬುಕ್ಗಳು ಇಂಗ್ಲೀಷ್ ಮೀಡಿಯಮ್ದಲ್ಲಿದ್ದಾವೆ ಮತ್ತು ಕನ್ನಡ ಮಾಧ್ಯಮದಲ್ಲೂ ಇದ್ದಾವೆ. ಸೊ ರುದ್ರದತ್ತ ಆ್ಯಂಡ್ KPM ಸುಂದರಂ. ಸೊ ದ ಬುಕ್ ಟೈಟಲ್ ಈಸ್ ಇಂಡಿಯನ್ ಎಕಾನಮಿ. ಸೊ ರುದ್ರದತ್ತ KPM ಸುಂದರಂ ಬರೆದಂತಹ ಈ ಒಂದು ಇಂಗ್ಲೀಷ್ ಮಾಧ್ಯಮದ ಬುಕ್ಕು ಇಂಡಿಯನ್ ಎಕಾನಮಿ. ಸೊ ಪಬ್ಲಿಕೇಶನ್ ಎಸ್ ಚಾಂದ್ ಆ್ಯಂಡ್ ಕಂಪ್ನಿ, ನ್ಯೂ ಡೆಲ್ಲಿ. ಸೊ ಇದರ ಒಂದು ಲೇಟೆಸ್ಟ್ ಎಡಿಷನ್, ಅಂದರೆ ಇದನ್ನು ಇತ್ತೀಚಿನ ಒಂದು ಎಡಿಷನನ್ನು ನೀವು ತೆಗೆದುಕೊಳ್ತಕ್ಕದ್ದು. ಓಲ್ಡ್ ಎಡಿಷನ್ ತೊಗೊಳ್ಳಿಕ್ಕೆ ಹೋಗಬಾರ್ದು. ಸೊ ನೀವು ಎಡಿಷನ್ ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಲೇಟೆಸ್ಟು ಡೇಟಾಗಳು, ನಿಮಗೆ ಅಂಕಿಅಂಶಗಳು ಸಿಗುತ್ತವೆ. ಇತ್ತೀಚಿನ ಅಂಕಿಅಂಶಗಳ ಒಂದು ಇದು ಇದರಲ್ಲಿ ಹೊಸ ಬುಕ್ಕದಲ್ಲಿ ಸಿಗಬಹುದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ SC ಕುಚ್ಚಲ್. ದ ಬುಕ್ ಟೈಟಲ್ ಈಸ್ ಇಂಡಸ್ಟ್ರಿಯಲ್ ಎಕಾನಮಿ ಆಫ್ ಇಂಡಿಯಾ, ಭಾರತೀಯ ಕೈಗಾರಿಕಾ ಆರ್ಥಿಕತೆ, SC ಕುಚ್ಚಲ್. Author name is SC Kochal. So this is also English medium book. Chaitanya Publishing House, Allahabad. And the third one is the Dr. A.B. Kalkundrikar, Industrial Economy. So your local author idare. So this book is as per RCU syllabus. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸಿಲೆಬಸ್ ಪ್ರಕಾರ ಇಂಗ್ಲೀಷ್ ಮಾಧ್ಯಮದ ಬುಕ್ ಇದು. ಕೈಗಾರಿಕಾ ಆರ್ಥಿಕತೆ ಅಥವಾ ಕೈಗಾರಿಕಾ ಅರ್ಥಶಾಸ್ತ್ರ, ಡಾಕ್ಟರ್ A.B. ಕಲ್ಕುಂದ್ರಿಕರ್ ಬರೆದಿದ್ದಾರೆ. ಸೊ ಪಬ್ಲಿಕೇಶನು ಎಸ್ ಚಾಂದ್ ಆ್ಯಂಡ್ ಕಂಪ್ನಿ, ನ್ಯೂ ಡೆಲ್ಲಿ. ಅದೇ ರೀತಿಯಾಗಿ ಮತ್ತೊಬ್ಬ ಲೋಕಲ್ ಆಥರ್ ಇದನ್ನು ಬರೆದಿದ್ದಾರೆ, ಗ್ಯಾಮ ನಾಯಕ್. ಇದು ಸಹ RCU ಸಿಲೆಬಸ್ ಪ್ರಕಾರ ಇದೆ. ಸೊ ದ ಬುಕ್ ಟೈಟಲ್ ಇಸ್ ಇಂಡಸ್ಟ್ರಿಯಲ್ ಎಕಾನಮಿ, ಕೈಗಾರಿಕಾ ಆರ್ಥಿಕತೆ. ಇದು ಸಹ ಇಂಗ್ಲೀಷ್ ಮಾಧ್ಯಮ ಬುಕ್ಕು. ಸೊ ಇವೆಲ್ಲವೂ ಈ ಒಂದು ಇಂಗ್ಲೀಷ್ ಮಾಧ್ಯಮದ ಬುಕ್ಗಳನ್ನು ನೀವು ಕೇಳಿದ್ರಿ. ಸೊ ದೀಸ್ ಬುಕ್ಸ್ ಆರ್ ರೆಫರೆನ್ಸಸ್ ಬುಕ್ಸ್. ಸೊ ನೀವು ಡೀಪ್ ಸ್ಟಡಿಯಾಗಿ ಆಳವಾಗಿ ಅಧ್ಯಯನ ಮಾಡಬೇಕಾದ್ರೆ ಸೊ ಈ ಒಂದು ಇಂಗ್ಲೀಷ್ ಮಾಧ್ಯಮದ ಬುಕ್ಗಳನ್ನು ಉಪಯೋಗ ಮಾಡಿಕೊಳ್ಳತಕ್ಕದ್ದು. ದಟ್ ಈಸ್ ರುದ್ರದತ್ತ ಆ್ಯಂಡ್ KPM ಸುಂದರಂ ಆ್ಯಂಡ್ SC ಕುಚ್ಚಲ್. ಓಕೆ, ಸೊ ದೀಸ್ ಆರ್ ಆಲ್ ಬಿಗ್ ರೆಫರೆನ್ಸ್ ಬುಕ್ಸ್. ಇವೆಲ್ಲವೂ ದೊಡ್ಡ ಬೃಹತ್ ಈ ಒಂದು ರೆಫರೆನ್ಸ್ ಬುಕ್ಗಳಿದ್ದಾವೆ ಇಂಗ್ಲೀಷ್ ಮಾಧ್ಯಮದಲ್ಲಿ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳು ಸಹ ಇವುಗಳನ್ನು ನೀವು ಉಪಯೋಗ ಮಾಡಿಕೊಳ್ಳಬಹುದು ಆಳವಾದಂಥ ಒಂದು ಅಧ್ಯಯನಕ್ಕೋಸ್ಕರ. ಅದೇ ರೀತಿಯಾಗಿ ನಿಮ್ಮ ಸಿಲೆಬಸ್ ಪ್ರಕಾರ ಇರತಕ್ಕಂಥ ಇಂಗ್ಲೀಷ್ ಮಾಧ್ಯಮದಲ್ಲಿ A.B. ಕಲ್ಕುಂದ್ರಿಕರ್ ಬರೆದಂಥ ಇಂಡಸ್ಟ್ರಿಯಲ್ ಎಕಾನಮಿ, ದ್ಯಾಟ್ ಈಸ್ ಇಂಗ್ಲೀಷ್ ಮೀಡಿಯಂ ಬುಕ್, ಆ್ಯಂಡ್ ಆಲ್ಸೋ ಗ್ಯಾಮ ನಾಯಕ್, ಇಂಡಸ್ಟ್ರಿಯಲ್ ಎಕಾನಮಿ. ಸೊ ದೀಸ್ ಟು ಬುಕ್ಸ್ ಆರ್ ಇನ್ ಇಂಗ್ಲೀಷ್ ಮೀಡಿಯಂ. ಓಕೆ, ಅದೇ ರೀತಿಯಾಗಿ ಕನ್ನಡ ಮಾಧ್ಯಮದಲ್ಲಿ KD ಬಸವ ಅವರು ಬರೆದಂತಹ RCU ಸಿಲೆಬಸ್ ಪ್ರಕಾರ ಲೇಟೆಸ್ಟ್ ಎಡಿಷನ್ ನಿಮಗೆ ಬುಕ್ ಸಿಗ್ತದೆ. ಸೊ ದ್ಯಾಟ್ ಬುಕ್ ಯು ಹ್ಯಾವ್ ಟು ರೆಫರ್. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಆ್ಯಂಡ್ ಆಲ್ಸೋ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ವಿಲ್ ಆಲ್ಸೋ ಗೆಟ್ ಆ್ಯಸ್ ಪರ್ RCU ಸಿಲೆಬಸ್ ರಿಟನ್ ಬೈ KD ಬಸವ. ದ ಬುಕ್ ಟೈಟಲ್ ಈಸ್ ಇಂಡಸ್ಟ್ರಿಯಲ್ ಎಕನಾಮಿ. ಓಕೆ, ಸೊ ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ KD ಬಸವ ಅವರು RCU ಸಿಲೆಬಸ್ ಪ್ರಕಾರ ಈ ಒಂದು ಕೈಗಾರಿಕಾ ಅರ್ಥಶಾಸ್ತ್ರ ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನು ಸಹ ನೀವು ರೆಫರ್ ಮಾಡಬಹುದು. ಆ್ಯಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ರೆಫರ್ another one book, that is Iranahatti. So book title is ಕೈಗಾರಿಕಾ ಅರ್ಥ. ಸೊ ದಿಸ್ ಬುಕ್ ಈಸ್ ಆಲ್ಸೋ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ. ಇರಾನಹಟ್ಟಿ ಅವರು ಬರೆದಂಥ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ಬುಕ್ಕು ಸಹ ಇಲ್ಲಿ ನಿಮಗೆ ಸಿಗ್ತದೆ. ಸೊ ಈ ಬುಕ್ಕನ್ನು ಸಹ ನೀವು ರೆಫರ್ ಮಾಡಬಹುದು. ಅದೇ ರೀತಿಯಾಗಿ ಮತ್ತೊಂದು ಈ ಒಂದು ಇಂಗ್ಲೀಷ್ ಮಾಧ್ಯಮ ಇತ್ತೀಚೆಗೆ ಮತ್ತೊಬ್ಬರು ಈ ಒಂದು ಸ್ಥಳೀಯ ಲೇಖಕರು ಬರೆದಿದ್ದಾರೆ. ದ್ಯಾಟ್ ಈಸ್ ಇನ್ ಇಂಗ್ಲೀಷ್ ಮೀಡಿಯಂ ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್. ದ್ಯಾಟ್ ಈಸ್ ಆಲ್ಸೋ ಫಾರ್ ಆ್ಯಸ್ ಪರ್ RCU ಸಿಲೆಬಸ್. ಓಕೆ, ಸೊ ಇಲ್ಲಿ ಜಗನ್ನಾಥ್ ಚವ್ಹಾಣ್ ಅಂತೇಳಿದ್ದಾರೆ. ಸೊ ದ ಬುಕ್ ಟೈಟಲ್ ಈಸ್ ಇಂಡಸ್ಟ್ರಿಯಲ್ ಎಕಾನಮಿ. ಸೊ ಅವರು ಸಹ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್. ಓಕೆ, ಸೊ ಇಲ್ಲಿ ಜಗನ್ನಾಥ್ ಚವ್ಹಾಣ್ ಅಂತ ಹೇಳಿದ್ದಾರೆ. ಸೊ ಅವರು ಸಹ ಈ ಒಂದು ಕೈಗಾರಿಕಾ ಅರ್ಥಶಾಸ್ತ್ರ ಕುರಿತು ಈ ಒಂದು RCU ಸಿಲೆಬಸ್ ಪ್ರಕಾರ ಬರೆದಿದ್ದಾರೆ. ಸೊ ಆ ಬುಕ್ಕನ್ನು ಸಹ ನೀವು ರೆಫರ್ ಮಾಡ್ಬೋದು. ಸೊ ವಿದ್ಯಾರ್ಥಿಗಳಿಗೆ ನಿಮಗೆ ರೆಫರೆನ್ಸ್ ಬುಕ್ಗಳ ಸಲುವಾಗಿ ಆಯಿತು. ಅದೇ ರೀತಿಯಾಗಿ ನಿಮ್ಮ ಸಿಲೆಬಸ್ ಪ್ರಕಾರ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳು ನಿಮಗೆ ಲೈಬ್ರರಿಯಲ್ಲಿಯೂ ನಮ್ಮ ಕಾಲೇಜಿನ ಗ್ರಂಥಾಲಯದಲ್ಲಿ ಸಿಗ್ತದೆ. ಅದೇ ರೀತಿಯಾಗಿ ಕೆಲವು ಬುಕ್ಗಳು ನಮ್ಮ ಡಿಪಾರ್ಟ್ಮೆಂಟ್ ಲೈಬ್ರರಿಯಲ್ಲಿಯೂ ಸಹ ಇರ್ತದೆ. ಸೊ ವೆನ್ ಕಾಲೇಜ್ ಸ್ಟಾರ್ಟ್ಸ್ ಆ್ಯಂಡ್ ದಟ್ ಈಸ್ ಎಲ್ಲರಿಗೂ ನಿಮಗೆ ಅಲೌ ಮಾಡಿದಾಗ ಬರಲಿಕ್ಕೆ, ಆ ಸಂದರ್ಭದಲ್ಲಿ ನೀವು ಕಾಲೇಜಿನ ಒಂದು ಮಹಾವಿದ್ಯಾಲಯ ಗ್ರಂಥಾಲಯಕ್ಕೆ ಬಂದು ಅದೇ ರೀತಿಯಾಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದು ನೀವು ಈ ಬುಕ್ಗಳನ್ನು ಅಂದರೆ ಅವೈಲೇಬಲ್ ಇದ್ದಂಥ ಬುಕ್ಗಳನ್ನು ನೀವು ಅಧ್ಯಯನಕ್ಕಾಗಿ ಪಡೆಯಬಹುದು. ಓಕೆ, ಸೊ ಸ್ಟೂಡೆಂಟ್ಸ್ ಕ್ಯಾನ್ ಆಲ್ಸೋ ಪರ್ಚೇಸ್ ಇನ್ ಪ್ರೈವೇಟ್ ಬುಕ್ ಸ್ಟಾಲ್ಸ್. ಓಕೆ, ಹೊರಗಡೆ ನೀವು ಖಾಸಗಿ ಬುಕ್ ಸ್ಟಾಲಲ್ಲಿ ಸಹ ಈ ಬುಕ್ಗಳನ್ನು ಪಡೆಯಬಹುದು. ಸೊ ಆ್ಯಸ್ ಪರ್ ಸಿಲೆಬಸ್ ಯು ಕ್ಯಾನ್ ಆಲ್ಸೋ ಆರ್ಡರ್ ಥ್ರೂ ಫ್ಲಿಪ್ಕಾರ್ಟ್ ಆರ್ ಅಮೆಜಾನ್ ಕಾರ್ಡ್ಸ್. ಓಕೆ, ಅದೇ ರೀತಿಯಾಗಿ ನೀವು ಅಮೆಜಾನ್ ಇರ್ಬೋದು, ಕೇಳಿರ್ಬೋದು ಸರ್ ಅಮೆಜಾನ್. ಅದೇ ರೀತಿಯಾಗಿ ಫ್ಲಿಪ್ಕಾರ್ಟ್ ಇರ್ಬೋದು ಆ್ಯಂಡ್ ಅದರ್ ಕಾರ್ಡ್ಸ್ ಇನ್ ಇಂಡಿಯಾ. ಯು ಕ್ಯಾನ್ ಆಲ್ಸೋ ಪರ್ಚೇಸ್ ಇಟ್ ಥ್ರೂ ಆನ್ಲೈನ್. ದಟ್ ಈಸ್ ಆ್ಯಸ್ ಪರ್ RCU ಸಿಲೆಬಸ್ ಬುಕ್ಸ್. KD ಬಸವ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್. ಓಕೆ,
ಸೊ ಈ ಒಂದು ಯಾರು ಬರೆದಂತಹ KD ಬಸವರು ಬರೆದಂಥ ಕನ್ನಡ ಮತ್ತು ಇಂಗ್ಲೀಷ್ ಓದಿರ್ತಕ್ಕಂಥ ಕೈಗಾರಿಕಾ ಅರ್ಥಶಾಸ್ತ್ರ ಇತ್ತೀಚಿನ ಬುಕ್ಗಳನ್ನು ಸಹ ನೀವು ಲೇಟೆಸ್ಟ್ ಎಡಿಷನ್ ಬುಕ್ಗಳನ್ನು ಸಹ ಈ ಒಂದು ಆನ್ಲೈನ್ ಮೂಲಕ ತರಿಸಿಕೊಳ್ಬೋದು. ಆ್ಯಂಡ್ ಆಲ್ಸೋ ವಿಲ್ ಗೆಟ್ ಡಿಸ್ಕೌಂಟ್ ಆಫರ್ಸ್ ಫಾರ್ ದ್ಯಾಟ್ ಬುಕ್ಸ್. ಓಕೆ, ಅವುಗಳ ಮೇಲೆ ನೀವು ಡಿಸ್ಕೌಂಟ್ಗಳನ್ನು ಸಹ ಪಡೆಯಬಹುದು. ಸೊ ಅದೇ ರೀತಿಯಾಗಿ ಆಲ್ಸೋ ಕ್ಯಾನ್ ಪರ್ಚೇಸ್ ರೆಫರೆನ್ಸ್ ಬುಕ್ಸ್ ಲೈಕ್ ರುದ್ರದತ್ತ ಆ್ಯಂಡ್ KPM ಸುಂದರಂ ಥ್ರೂ ಆನ್ಲೈನ್. ಓಕೆ, ಸೊ ಕೇವಲ ನೀವು ಲೈಬ್ರರಿ, ಕಾಲೇಜಿನ ಲೈಬ್ರರಿ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟ್ನ ಲೈಬ್ರರಿ ಇರ್ಬೋದು, ಅವುಗಳ ಮೇಲೆಗೆ ನೀವಿರಬಾರದು. ಸೊ ನೀವು ಸಹ ಖಾಸಗಿಯಾಗಿ ಬುಕ್ಗಳನ್ನು ತರಿಸಿಕೊಂಡು ಹೆಚ್ಚಿನ ಒಂದು ಆಳವಾದ ಅಧ್ಯಯನಕ್ಕೋಸ್ಕರ ಒಂದು ಬುಕ್ಗಳನ್ನು ಬಳಕೆ ಮಾಡಿಕೊಳ್ತಕ್ಕದ್ದು. ಓಕೆ, ಸೊ ಹೀಗಾಗಿ ಇವನ್ ಯು ಕ್ಯಾನ್ ರೆಫರ್ ಆಲ್ಸೋ ಇನ್ ಗೂಗಲ್. ಓಕೆ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಸಹ ಗೂಗಲ್ದಲ್ಲಿ ಈ ಒಂದು ನೋಟ್ಸ್ಗಳನ್ನು ಎಲ್ಲ ಕಂಟೆಂಟ್ಗಳ ಮೇಲೆ ಪಡೆಯಲಿಕ್ಕೆ ಸಾಧ್ಯವಿದೆ. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇದ್ದರೂ ಸಹ ಯು ಕ್ಯಾನ್ ಯೂಸ್ ದ ಟ್ರಾನ್ಸ್ಲೇಟ್ ಟೂಲ್ ಇನ್ ಗೂಗಲ್. ಓಕೆ, ಅಲ್ಲಿ ನೀವು ಇಂಗ್ಲೀಷ್ ಮಾಧ್ಯಮದ ಈ ಒಂದು ಇರತಕ್ಕಂಥ ಒಂದು ಕಂಟೆಂಟ್ಗಳನ್ನು ಕನ್ನಡ ಮಾಧ್ಯಮದಲ್ಲಿ ವಿವರಣೆಯನ್ನು ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಳ್ಳಲಿಕ್ಕೆ ಈ ಒಂದು ಗೂಗಲ್ ಟ್ರಾನ್ಸ್ಲೇಟ್ ಟೂಲ್ದಲ್ಲಿ ಸಿಗ್ತದೆ. ಸೊ ಅವುಗಳನ್ನು ನೀವು ಉಪಯೋಗ ಮಾಡಿಕೊಳ್ತಕ್ಕದ್ದು. ಆದ್ದರಿಂದ ಡೋಂಟ್ ಫಿಯರ್ ಅಬೌಟ್ ಯುವರ್ ಸಿಲೆಬಸ್ ಆ್ಯಂಡ್ ಇಟ್ಸ್ reference books and also the other details. Okay, so as specified syllabus. ಸೊ ನಿಮ್ಮ ಒಂದು ಸಿಲೆಬಸ್ನಲ್ಲಿ ಏನೊಂದು ಸ್ಪೆಸಿಫಿಕೇಷನ್ ಇದೆ, ನಿರ್ದಿಷ್ಟವಾದಂಥ ಒಂದು ಕಂಟೆಂಟ್ಗಳಿದ್ದಾವೆ, ಅವುಗಳು ಸಿಗುವುದಿಲ್ಲ ಹಾಗೆ ಅಂತ ಭಯಪಡುವ ಅಗತ್ಯವಿಲ್ಲ. ಸೊ ಎಲ್ಲ ನಿಮಗೆ ಬುಕ್ಸ್ಗಳು ಸಿಗ್ತದೆ, ಲೈಬ್ರರಿಯಲ್ಲಿ ಸಿಗ್ತದೆ, ಕಾಲೇಜಿನ ಮಹಾವಿದ್ಯಾಲಯದಲ್ಲಿ ಸಿಗ್ತದೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲವು ಬುಕ್ಗಳಿದ್ದಾವೆ. ಅದೇ ರೀತಿಯಾಗಿ ಖಾಸಗಿಯಾಗಿಯೂ ಸಹ ನೀವು ಆನ್ಲೈನ್ ಮೂಲಕವೂ ಸಹ ತರಿಸಿಕೊಳ್ಬೋದು. ಅದಿಲ್ಲದೇ ಇದ್ದರೂ ಸಹ ಗೂಗಲ್ನಲ್ಲಿ ನೀವು ಈ ಒಂದು ಇವುಗಳನ್ನು ಕಂಟೆಂಟ್ಗಳನ್ನು ನೀವು ನೋಡಬಹುದು. ಅಲ್ಲಿ ಕನ್ನಡ ಮಾಧ್ಯಮದವರು ಸಹ ಅವುಗಳನ್ನು ಟ್ರಾನ್ಸ್ಲೇಟ್ ಮಾಡಿಕೊಳ್ಳಬಹುದು. ಸೊ ಎಲ್ಲ ರೀತಿಯ ಈ ಒಂದು ಸ್ಟಡಿ ಮಟೀರಿಯಲ್ಸ್ ನಮಗೆ ಸಿಗ್ತದೆ. ಅದೇ ರೀತಿಯಾಗಿ ಹಂತ ಹಂತವಾಗಿ ನಾವು ಏನು ಈ ಒಂದು ನಿಮ್ಮ ಚಾಪ್ಟರ್ ವೈಸ್ ನಾವು ಏನು ಈ ಕಂಟೆಂಟ್ಗಳನ್ನು ಲೆಕ್ಚರ್ಗಳನ್ನು ತೆಗೆದುಕೊಳ್ತಾ ಹೋಗ್ತಾ ಇದ್ದೀವಿ. ಅದರ ನಂತರ ನಾವು ನಿಮಗೆ ನೋಟ್ಸ್ಗಳನ್ನು ಸಹ ನಿಮ್ಮ ಈ ಒಂದು ಮೊಬೈಲ್ನಲ್ಲಿ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಬಿಡ್ತೀವಿ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಥಿಂಕ್ ಯು ವಿಲ್ ಕಮ್ ಟು ನೋ ದ ಡೀಟೇಲ್ಸ್ ಆಫ್ ದ ಸಿಲೆಬಸ್. ಓಕೆ, ಸೊ ನಿಮಗೆ ಈಗ ಸಂಪೂರ್ಣವಾಗಿ ಸಮಗ್ರವಾಗಿ ಈ ಒಂದು ಎರಡನೇ ಸ್ಲೈಡ್ ನೀವು ಸಿಲೆಬಸ್ಸನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರಿ. ಓಕೆ, ಸೊ ದಿಸ್ ಈಸ್ ಇಂಡಸ್ಟ್ರಿಯಲ್ ಎಕನಾಮಿಕ್ಸ್. ಇದು ಒಂದು ಇಂಡಸ್ಟ್ರಿಯಲ್ ಎಕನಾಮಿಕ್ಸಿಗೆ ಸಂಬಂಧಪಟ್ಟ ಸ್ಲೈಡ್ನೆಲ್ಲ ಆಯಿತು. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು that is next slide is about so this is the third slide. Next slide and IA test. ಸೊ ಈ ಒಂದು ಮೂರನೇ ಸ್ಲೈಡ್ನಲ್ಲಿ ನೀವು ಗಮನಿಸಬಹುದು, ಇದು ಏನು ಅದರ ಬಗ್ಗೆ ಇದೆ ಅಂದರೆ ಈ ಒಂದು ಸೆಮಿಸ್ಟರ್ ಎಕ್ಸಾಮಿನೇಷನ್ ಅಂದರೆ 80 ಮಾರ್ಕ್ಸ್ ಅಂಕಗಳ ಒಂದು ಸೆಮಿಸ್ಟರ್ ಪರೀಕ್ಷೆ ಥಿಯರಿ ಪೇಪರ್. ಅದೇ ರೀತಿಯಾಗಿ IA ಟೆಸ್ಟ್ ದಟ್ ಈಸ್ ಫಾರ್ 20 ಮಾರ್ಕ್ಸ್ ಆಂತರಿಕ ಅಂಕಗಳ ಪರೀಕ್ಷೆ, ಅದು 20 ಅಂಕಗಳು. ಒಟ್ಟು 100 ಅಂಕಗಳ ಈ ಒಂದು ಕೈಗಾರಿಕಾ ಅರ್ಥಶಾಸ್ತ್ರದ ಪೇಪರ್ ನಮಗೆ ಇರ್ತದೆ. ಓಕೆ, ಸೊ ನಾವು ಇಲ್ಲಿ ಎಕ್ಸ್ಪ್ಲೇನ್ ಸೆಮಿಸ್ಟರ್ pattern. Okay, so that is for 80 marks. So here the question pattern is same in previous semesters, whatever you have learned in the first sem and also in second. So the same pattern is also for the third semester. ಸೊ ಅದೇ ಒಂದು ಫಸ್ಟ್ ಮತ್ತು ಸೆಕೆಂಡ್ ಸೆಮ್ದಲ್ಲಿ ನಿಮ್ಮ ಒಂದು ಕ್ವಶನ್ ಪ್ಯಾಟರ್ನ್ ಯಾವ ರೀತಿಯಾಗಿತ್ತು ಅದೇ ಒಂದು ನಮೂನೆಯಲ್ಲಿ ಈ ಒಂದು ಥರ್ಡ್ ಸೆಮಿಸ್ಟರ್ದಲ್ಲಿಯೂ ಸಹ ಇರ್ತದೆ ಅಂತ ಹೇಳ್ಬೋದು. ಸೊ ಸೆಕ್ಷನ್ ಎ, here you will get 12 questions. Out of 12 you have to answer any 10 questions. Okay, out of 12 you have to answer any 10. So each question will carry 2 marks. So the total marks is 20. So for time limit is 30 minutes. In 30 minutes you have to answer the 10 questions out of 12. ಓಕೆ, ಸೊ ಈ ಒಂದು ಸೆಕ್ಷನ್ ಎದಲ್ಲಿ ಒಟ್ಟು 12 ಪ್ರಶ್ನೆಯನ್ನು ಕೇಳ್ತೀವಿ. 12 ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ ನಿಮಗೆ ಬಂದಂಥ 10 ಪ್ರಶ್ನೆಗೆ ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗೆ 2 ಅಂಕಗಳು. ಸೊ ಒಟ್ಟಾರೆಯಾಗಿ 20 ಅಂಕಗಳು ಇಲ್ಲಿ ನಿಮಗೆ ಸಿಗ್ತದೆ. ಅಂದರೆ 10 ಪ್ರಶ್ನೆಗೆ ಆನ್ಸರ್ ಮಾಡಿದರೆ 20 ಅಂಕಗಳು ನಿಮಗೆ ಸಿಗ್ತದೆ. ಸೊ ಈ ಒಂದು 10 ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನೀವು ಎಷ್ಟು ಸಮಯವನ್ನು ತೆಗೆದುಕೊಳ್ಬೇಕಂದ್ರೆ ಕೇವಲ 30 ನಿಮಿಷಗಳನ್ನು ಮಾತ್ರ ತೆಗೆದುಕೊಳ್ಳತಕ್ಕದ್ದು. ಸೊ ಅದಕ್ಕಿಂತ ಹೆಚ್ಚಿಗೆ ತೆಗೆದುಕೊಂಡಿದ್ದೇ ಆದಲ್ಲಿ ಉಳಿದ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನಿಮಗೆ ಸಮಯಾವಕಾಶ ಇಲ್ಲದೇ ಸಿಗುವುದಿಲ್ಲ. ಓಕೆ, ಸೊ ನೆಕ್ಸ್ಟ್ ದಟ್ ಈಸ್ ಸೆಕ್ಷನ್ ಬಿ. So see here the section B,
Here you will get 5 questions. Out of 5 you have to answer any 3. ಸೊ ಇಲ್ಲಿ 5 ಪ್ರಶ್ನೆಯಲ್ಲಿ ಯಾವುದಾದ್ರೂ 3 ಪ್ರಶ್ನೆಗೆ ನೀವು ಉತ್ತರಿಸಬೇಕಾಗ್ತದೆ. ಸೊ ಹಿಯರ್ ಈಚ್ ಕ್ವಶನ್ ವಿಲ್ ಕ್ಯಾರಿ 5 ಮಾರ್ಕ್ಸ್. ಸೊ ಇಲ್ಲಿ ಪ್ರತಿ ಪ್ರಶ್ನೆ 5 ಅಂಕಗಳನ್ನು ಒಳಗೊಂಡಿರ್ತದೆ. ಸೊ ದ ಟೋಟಲ್ ಮಾರ್ಕ್ಸ್ ಈಸ್ 15. ಸೊ ಇಲ್ಲಿ ಒಟ್ಟು 15 ಅಂಕಗಳು. ಸೊ ಪ್ರತಿ ಪ್ರಶ್ನೆಗೆ 5 ಅಂಕಗಳು ಇರ್ತದೆ. ಸೊ ಹಿಯರ್ ಯು ಹ್ಯಾವ್ ಟು ಗಿವ್ ಅ ಟೈಮ್ ಲಿಮಿಟ್ ದಟ್ ಈಸ್ 45 ಮಿನಿಟ್ಸ್ ಓನ್ಲಿ. ಸೊ ಇಲ್ಲಿ 45 ನಿಮಿಷ ಮಾತ್ರ ನೀವು ಮಿತಿಗೊಳಿಸತಕ್ಕದ್ದು. ಇದು ಸೆಕ್ಷನ್ ಬಿಗೆ. ಪ್ರತಿ ಪ್ರಶ್ನೆಯನ್ನು ಆನ್ಸರ್ ಮಾಡಲಿಕ್ಕೆ ನೀವು ಎಷ್ಟು ಸಮಯವನ್ನು ಕೊಡಬೇಕು? 15 ನಿಮಿಷ ಮಾತ್ರ ಕೊಡಬೇಕು. ಅಂದರೆ 3 ಪ್ರಶ್ನೆಗೆ 45 ನಿಮಿಷ ಆಗುತ್ತದೆ. ಸೊ ನೆಕ್ಸ್ಟ್ ಒನ್ ಈಸ್ ಸೆಕ್ಷನ್ ಸಿ. ಸೊ ಸೆಕ್ಷನ್ ಸಿ, ಹಿಯರ್ ಯು ವಿಲ್ ಗೆಟ್ 4 ಕ್ವಶನ್ಸ್. So here each question will carry 15 marks. So the total marks is 30 marks. So for to answer you have to limit time limit is up to 60 minutes only. For each question you have to give 30 minutes of time. So section ಇಲ್ಲಿ ನೋಡಬಹುದು ನೀವು ಒಟ್ಟು 4 ಪ್ರಶ್ನೆ ಕೇಳ್ತೀವಿ. 4 ಪ್ರಶ್ನೆಯಲ್ಲಿ ಯಾವುದಾದ್ರೂ ನಿಮಗೆ ಬಂದಂಥ 2 ಪ್ರಶ್ನೆಗಳಿಗೆ ಉತ್ತರಿಸಿ 5 ಅಂಕ 15 ಅಂಕಗಳು ಇರ್ತದೆ. ಸೊ ಒಟ್ಟು ಅಂಕಗಳು 30. ಸೊ ಈ ಒಂದು 2 ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನೀವು ಎಷ್ಟು ಸಮಯ ತೆಗೆದುಕೊಳ್ಬೇಕು? 60 ನಿಮಿಷಗಳು. ಅಂದರೆ ಪ್ರತಿ ಪ್ರಶ್ನೆಗೆ ನೀವು ಉತ್ತರಿಸಲಿಕ್ಕೆ 30 ನಿಮಿಷ ಸಮಯವನ್ನು ಮಾತ್ರ ಕೊಡತಕ್ಕದ್ದು. ಅಂದರೆ 2 ಪ್ರಶ್ನೆಗಳಿಗೆ 60 ನಿಮಿಷದ ಸಮಯ ಮಾತ್ರ ಇರತಕ್ಕದ್ದು. ಸೊ ಅದಕ್ಕಿಂತ ಹೆಚ್ಚಿಗೆ ಸಮಯವನ್ನು ಇಲ್ಲಿ ನೀವು ಬಳಸಬಾರದು. ಒಂದು ವೇಳೆ ಮಾಡಿದ್ದೇ ಆದಲ್ಲಿ ಏನಾಗ್ತದೆ, ಉಳಿದ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಮಸ್ಯೆ ಆಗುವುದು. ಆ್ಯಂಡ್ ನೆಕ್ಸ್ಟ್ ದಟ್ ಈಸ್ ಸೆಕ್ಷನ್ ಡಿ. ಸೊ ಹಿಯರ್ ಕಂಪಲ್ಸರಿ ಕ್ವಶನ್ ದಟ್ ಈಸ್ ಕೇಸ್ ಸ್ಟಡಿ. ಸೊ ಇಲ್ಲಿ ನಿಮಗೆ ಕಡ್ಡಾಯವಾದಂಥ ಪ್ರಶ್ನೆ ಇರ್ತದೆ. ಸೊ ಇದು ನಿಮ್ಮದು ಸ್ಥಿತಿ ವಿದ್ಯಮಾನ ಕೇಸ್ ಸ್ಟಡಿ ಇರ್ತದೆ. ಸೊ ಲೇಟರ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಓಕೆ, ಇದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನಿಮಗೆ ಗೊತ್ತಿದೆ, ಈ ಒಂದು ಕಡ್ಡಾಯವಾದಂಥ ಪ್ರಶ್ನೆ. ಹಿಯರ್ ವಿಲ್ ನಾಟ್ ಗೆಟ್ ಎನಿ ಆಪ್ಷನ್ಸ್. ಇಲ್ಲಿ ಯಾವುದೇ ಐಚ್ಛಿಕವಾದಂಥ ಮತ್ತೆ ನಿಮಗೆ ಪ್ರಶ್ನೆಗಳು ಸಿಗುವುದಿಲ್ಲ. ಒಂದು ವೇಳೆ ನಿಮಗೆ ಇದನ್ನು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಯು ವಿಲ್ ಲೂಸ್ 15 ಮಾರ್ಕ್ಸ್. ಇದನ್ನು ನಿಮಗೆ ಕಡ್ಡಾಯವಾದಂಥ ಈ ಒಂದು ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ ನಿಮಗೆ ಸಾಧ್ಯವಾಗದೇ ಅಂಕಗಳನ್ನು ಕಳೆದುಕೊಳ್ತಾರೆ. ಆದ್ದರಿಂದ ಸೊ ಯು ಹ್ಯಾವ್ ಟು ಗಿವ್ ದ ಪ್ರಯಾರಿಟಿ ಫಾರ್ ಸೆಕ್ಷನ್ ಡಿ. ಅದಕ್ಕಿಂತ ಹೆಚ್ಚು ನೀವು ಆದ್ಯತೆಯನ್ನು ಸೆಕ್ಷನ್ ಡಿಗೆ ಕೊಡಬೇಕಾಗ್ತದೆ, ಸ್ಥಿತಿ ವಿದ್ಯಮಾನಕ್ಕೆ ಕೊಡಬೇಕಾಗ್ತದೆ. ಓಕೆ, ಸೊ ಹಿಯರ್ ಯು ಹ್ಯಾವ್ ಟು ಗಿವ್ 30 ಮಿನಿಟ್ಸ್ ಆಫ್ ಟೈಮ್ ಟು ಆನ್ಸರ್. ಉತ್ತರಿಸಲಿಕ್ಕೆ ನೀವು 30 ನಿಮಿಷಗಳ ಸಮಯವನ್ನು ತೆಗೆದುಕೊಳ್ಬೇಕು. ಆ್ಯಂಡ್ ಫೈನಲ್ 15 ಮಿನಿಟ್ಸ್ ರಿಮೈನ್ಸ್. ಸೊ 245 ಮಿನಿಟ್ಸ್ ಯು ಹ್ಯಾವ್ ಟು ಯುಟಿಲೈಸ್ ಫಾರ್ ಸೆಕ್ಷನ್ ಎ, ಬಿ, ಸಿ ಆ್ಯಂಡ್ ಡಿ. ಸೊ 2 ಗಂಟೆ 40 ನಿಮಿಷಗಳ ಈ ಒಂದು ಎ, ಬಿ, ಸಿ, ಡಿ ಸೆಕ್ಷನ್ ಉತ್ತರಿಸಲಿಕ್ಕೆ ನೀವು ತೆಗೆದುಕೊಂಡ್ರಿ. ಅದೇ ರೀತಿಯಾಗಿ ಇನ್ನೂ 15 ನಿಮಿಷ ಉಳಿತದೆ. ಸೊ ಫಾರ್ 50 ಮಿನಿಟ್ಸ್ ಯು ಹ್ಯಾವ್ ಟು ಗಿವ್ ಫಾರ್ ಫೈನಲ್ ಚೆಕ್ ಆ್ಯಂಡ್ ಕರೆಕ್ಷನ್ ಆಫ್ ಯುವರ್ ಎಂಟೈರ್ ಆನ್ಸರ್ ಪೇಪರ್. ಸೊ ಈ ಒಂದು ಸಂಪೂರ್ಣವಾದಂಥ ಒಂದು ಉತ್ತರ ಪತ್ರಿಕೆ ನಿಮ್ಮದು ಏನಿರ್ತದೆ ಅದನ್ನು ಎಲ್ಲ ಒಂದು ಕೊನೆಯ ಅಂತಿಮ ಚೆಕ್ ನೀವು ಉಪಯೋಗ ಮಾಡಿಕೊಳ್ಳತಕ್ಕದ್ದು. ಸೊ 15 ನಿಮಿಷದಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳು ನಿಮಗೆ ಎಲ್ಲಿ ತಪ್ಪು ಕಂಡು ಬರ್ತದೆ, ಪ್ರತಿ ಪ್ರಶ್ನೆಯನ್ನು ಮಾಡ್ಕದ್ದು, ಎಲ್ಲಿ ಕಾಮ ಬಿಟ್ಟಿದ್ದೀರೋ ಅಥವಾ ಎಲ್ಲಿ ಪೇಜ್ ನಂಬರ್ ಹಾಕಿಲ್ಲೋ, ಏನು ಪ್ರಶ್ನೆ ನಂಬರ್ಗಳನ್ನು ಸರಿಯಾಗಿ ಬರೆದಿರೋ ಇಲ್ವೋ, ಸೊ ಎಲ್ಲವನ್ನು ನೀವು ಸರಿಯಾಗಿ ನೋಡಿಕೊಂಡು ಅಲ್ಲಿ ಫೈನಲ್ ಚೆಕ್ ಮತ್ತು ಕರೆಕ್ಷನ್ಗಳನ್ನು ಮಾಡಿಕೊಳ್ತೇವೆ. ಇದಕ್ಕೆ ನೀವು 15 ನಿಮಿಷಗಳ ಒಂದು ಸಮಯವನ್ನು ಇಡತಕ್ಕದ್ದು. ಸೊ ಈ ರೀತಿಯಾಗಿ ಒಟ್ಟು 3 ಗಂಟೆಗಳ ಸಮಯವನ್ನು ಈ ಒಂದು ಕೈಗಾರಿಕಾ ಅರ್ಥಶಾಸ್ತ್ರ ಉತ್ತರಿಸಲಿಕ್ಕೆ ತೆಗೆದುಕೊಳ್ಳತಕ್ಕದ್ದು. ಓಕೆ, ಸೊ ಈ ರೀತಿಯಾಗಿ ಒಟ್ಟು 3 ಗಂಟೆ, ಇದು 80 ಅಂಕಗಳ ಪರೀಕ್ಷೆ ಆಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು the last slide, that is about internal assessment, IA marks. So here IA marks is for 20 marks. Okay, ಇಲ್ಲಿ ಆಂತರಿಕ ಅಂಕ ಪರೀಕ್ಷೆ 20 ಅಂಕಗಳಿಗೆ ಸಂಬಂಧಪಟ್ಟಿರುತ್ತದೆ. Section of IA marks, that is for attendance 3 marks, assignment 3 marks, and first test will carry 4 marks and second test that is for 10 marks. ಓಕೆ, ಸೊ ಈ ಒಂದು 20 ಅಂಕಗಳ ಆಂತರಿಕ ಪರೀಕ್ಷೆ ಇರ್ತದೆ. ಈ ಆಂತರಿಕ ಅಂಕಗಳ ಪರೀಕ್ಷೆಯಲ್ಲಿ ನಾವು ಇವುಗಳನ್ನ ಯಾವ ರೀತಿಯಾಗಿ ವಿಭಜನೆ ಮಾಡ್ತೀವಿ ಅಂದರೆ, ಅಟೆಂಡೆನ್ಸ್ ಸಲುವಾಗಿ 3 ಮಾರ್ಕ್ಸ್ ಕೊಡ್ತೀವಿ, ಅಸೈನ್ಮೆಂಟಿಗೆ ನಾವು 3 ಅಂಕಗಳನ್ನ, ಅದೇ ರೀತಿಯಾಗಿ ಫಸ್ಟ್ ಟೆಸ್ಟಿಗೆ 4 ಅಂಕಗಳು, ಅದೇ ರೀತಿಯಾಗಿ ಸೆಕೆಂಡ್ ಟೆಸ್ಟಿಗೆ ಈ ಒಂದು 10 ಅಂಕಗಳು ಅಂತ ಹೇಳ್ತೀವಿ. ಸೊ ಸಿ ಹಿಯರ್ ಫಾರ್ ಅಟೆಂಡೆನ್ಸ್. ಸೊ ನಾವು ಯು ಆರ್ ಆನ್ ಆನ್ಲೈನ್ ಕ್ಲಾಸಸ್. ಸೊ ಆನ್ ಆನ್ಲೈನ್ ಯು ಹ್ಯಾವ್ ಟು ಗಿವ್ ಅಟೆಂಡೆನ್ಸ್ ಕಂಪಲ್ಸರಿ ಬೈ ವಾಚಿಂಗ್ ದ ಫುಲ್ ವಿಡಿಯೋ ಆಫ್ ಮೈ ಆನ್ಲೈನ್ ವಿಡಿಯೋ ಕ್ಲಾಸ್. ಓಕೆ, so if you if any
for any reason. If you skip or if you don't watch the full video, you will not give your attendance in YouTube channel. Okay, ಸೊ ನೀವು ಪೂರ್ತಿಯಾಗಿ ನೀವು ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡದಿದ್ದಲ್ಲಿ, ನಾನು ಆನ್ಲೈನ್ ವಿಡಿಯೋ ಕ್ಲಾಸ್ನ ಒಂದು ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡದೇ ಇದ್ದಲ್ಲಿ ನಿಮ್ಮ ಹಾಜರಾತಿ ಅಲ್ಲಿ ಬೀಳುವುದಿಲ್ಲ. ಆದ್ದರಿಂದ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಆನ್ಲೈನ್ ವಿಡಿಯೋ ಕ್ಲಾಸನ್ನು ಪೂರ್ತಿಯಾಗಿ ನೋಡಲೇಬೇಕು. ಅಂದಾಗ ನಿಮ್ಮ ಅಟೆಂಡೆನ್ಸ್, ನಿಮ್ಮ ಹಾಜರಾತಿ ಬೀಳ್ತದೆ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ನೀವು ಕಡ್ಡಾಯವಾಗಿ ಅಲ್ಲಿ ರೆಡ್ ವರ್ಡ್ದಲ್ಲಿ ಇಂಗ್ಲೀಷಲ್ಲಿ ಇರ್ತದೆ ಸಬ್ಸ್ಕ್ರೈಬ್ ಅಂತೇಳಿ, ಅದನ್ನು ನೀವು ಒತ್ತಿದಾಗ ಮಾತ್ರ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಿ. ಆದ್ದರಿಂದ ನೀವು ಕಡ್ಡಾಯವಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಕೊಳ್ಳಬೇಕು ಮತ್ತು ನಿಮ್ಮ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಕಂಪ್ಲೀಟಾಗಿ ನೀವು ವಿಡಿಯೋವನ್ನು ವೀಕ್ಷಣೆ ಮಾಡಬೇಕು. ನಡುವೆ ಎಲ್ಲರೂ ಬಿಟ್ಟಿದ್ದೇ ಆದಲ್ಲಿ ನಿಮ್ಮ ಅಟೆಂಡೆನ್ಸ್ ಬೀಳುವುದಿಲ್ಲ. ಸೊ ಆದ್ದರಿಂದ ಇಲ್ಲಿ ಆನ್ಲೈನು ನಿಮ್ಮದು ಅಟೆಂಡೆನ್ಸ್ ಕೊಡಬೇಕಾಗ್ತದೆ. ಮುಂದೆ ಕಾಲೇಜು ಬರಲಿಕ್ಕೆ ನಿಮಗೆ ಅನುಮತಿ ಸಿಕ್ಕಾಗ there also you have to maintain the attendance. So that is 3 marks. So next, that is 3 marks for assignment. So later we'll give the questions on home assignment. Okay, you have to answer these questions in assignment, home assignment booklet. ಸೊ ಒಂದು ನಿಮ್ಗೆ ಈಗಾಗಲೇ ಹಿಂದೆ ನಿಮ್ಗೆ ಗೊತ್ತಿದೆ, ಇದ್ರ ಬಗ್ಗೆ ಹೇಳಿದ್ದೀವಿ. ಹೋಮ್ ಅಸೈನ್ಮೆಂಟ್ ಬುಕ್ಲೆಟ್ಟು, ಅದರಲ್ಲಿ ನೀವು ಆನ್ಸರ್ ಮಾಡಬೇಕು. ಸೊ ಹಿಯರ್ ವಿಲ್ ಗಿವ್ 3 questions. ಫಾರ್ ಈಚ್ ಕ್ವೆಶನ್ ಯು ವಿಲ್ ಕ್ಯಾರಿ 1 marks, 3 marks. So next, that is first test. So first test already you know in first sem and second sem. So here will give the duration of test time is for 1 hour. So that will carry 20 marks. 20 ಅಂಕ 1 ಗಂಟೆಯ ಫಸ್ಟ್ ಟೆಸ್ಟನ್ನು ತೆಗೆದುಕೊಳ್ತೀವಿ. ಸೊ ಯಾರಿಗೆ 20 ಬೀಳ್ತದೆ, ದೇರ್ ಮಾರ್ಕ್ಸ್ ವಿಲ್ ರೆಡ್ಯೂಸ್ ಟು ಆರ್ ಪ್ರೊಪೋರ್ಷನ್ ಟು 4 marks. ಯಾರಿಗೆ 20 ಬೀಳ್ತವೆ ಅವರ ಅಂಕಗಳು 4ಕ್ಕೆ ಅಲ್ಲಿ ಪರಿಗಣಿಸಲಾಗ್ತದೆ. And the second test also for 1 hour duration. So here also you will get 3 questions. Out of 3 you have to answer any 2 questions. For each question you have to give 30 minutes of time. ಸೊ ಅದೇ ರೀತಿಯಾಗಿ ಎರಡನೇ ಟೆಸ್ಟು 1 ಗಂಟೆಯ ಒಂದು ಟೆಸ್ಟ್ ಇರ್ತದೆ. ಅದೇ ರೀತಿಯಾಗಿ ಎರಡನೇ ಟೆಸ್ಟ್ನಲ್ಲಿಯೂ ಸಹ ನಾವು 3 ಪ್ರಶ್ನೆಗೆ ಎಷ್ಟು 10 ಅಂಕಗಳಿರ್ತದೆ. ಅದೇ ರೀತಿಯಾಗಿ ಒಟ್ಟು 20 ಅಂಕಗಳು. ಸೊ ಇಲ್ಲಿ ಪ್ರತಿ ಪ್ರಶ್ನೆ ಉತ್ತರಿಸಲಿಕ್ಕೆ ನೀವು ಅರ್ಧ ಗಂಟೆ ಸಮಯವನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಇನ್ ಬಿಟ್ವೀನ್ 3 minutes ಯು ಹ್ಯಾವ್ ಟು ಗಿವ್ ಫಾರ್ ಕರೆಕ್ಷನ್ಸ್, ಫೈನಲ್ ಚೆಕಿಂಗ್. ಸೊ ಸಿಮಿಲರ್ಲಿ ಇನ್ ಫಸ್ಟ್ ಟೆಸ್ಟ್ ಆಲ್ಸೋ ಅದೇ ರೀತಿಯಾಗಿ ಮೊದಲನೇ ಟೆಸ್ಟ್ನಲ್ಲಿ ಸಹ ಒಂದು 2-3 ನಿಮಿಷ ಸಮಯವನ್ನು ಕೊಟ್ಟು ಸರಿಯಾಗಿ ಎಲ್ಲ ಪೇಪರನ್ನು ಸರಿಯಾಗಿ ಚೆಕ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಟರ್ನಲ್ ಅಸೆಸ್ಮೆಂಟ್. ಓಕೆ, ನಿಮಗೆ ಬರೆಸಿದ್ದೀನಿ. ಸೊ ದಿಸ್ ಈಸ್ ದ ಲಾಸ್ಟ್ ಸ್ಲೈಡ್. ಓಕೆ, so here the first slide is about my introduction and about your subject, and second slide is about your syllabus, and third slide is about your semester details and marks. Okay, please note during my presentation. Okay, all students, I have to make the points whatever I have given and whatever I have stressed the points while in online video lecturing. Okay, ಸೊ ಎಲ್ಲ ವಿದ್ಯಾರ್ಥಿಗಳು ನಾನು ಏನು ಯಾವ ಶಬ್ದಗಳ ಮೇಲೆ ಹೆಚ್ಚು ಸ್ಟ್ರೆಸ್ ಮಾಡಿ ಒತ್ತು ಕೊಟ್ಟು ಹೇಳಿದ್ದೀನಿ, ಅದೇ ರೀತಿಯಾಗಿ ಈ ಒಂದು ಸ್ಲೈಡ್ಗಳನ್ನು ಉಪಯೋಗ ಮಾಡಿಕೊಂಡು ನೀವೇನು ಮಾಡಬೇಕು, ನೋಟ್ಸನ್ನು ಮಾಡಿಕೊಳ್ಳತಕ್ಕದ್ದು. ಸೊ ಲೇಟರ್ ಐ ವಿಲ್ ಆಲ್ಸೋ ಸೆಂಡ್ ದೀಸ್ ಸ್ಲೈಡ್ಸ್ into your WhatsApp group, and also I will send the link for online video YouTube channel. ಓಕೆ, ಸೊ ಇದರ ಬಗ್ಗೆ ಈ ಒಂದು ಲಿಂಕನ್ನು ನಿಮಗೆ ಆನ್ಲೈನ್ ವಿಡಿಯೋ ಟ್ಯೂಬನ್ನು ವೀಕ್ಷ ಮಾಡಲಿಕ್ಕೆ ನಿಮಗೆ ಲಿಂಕನ್ನು ಕಳಿಸಿಕೊಡ್ತೀನಿ ವಾಟ್ಸಪ್ ಗ್ರೂಪಲ್ಲಿ. ಅಲ್ಲಿ ನೀವು ಲಿಂಕನ್ನು ಕ್ಲಿಕ್ ಮಾಡುವುದರ ಮೂಲಕ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಆಮೇಲೆ ನೀವು ಏನು ಮಾಡಬೇಕು, ಫುಲ್ ವಿಡಿಯೋವನ್ನು ವೀಕ್ಷಣೆ ಮಾಡಬೇಕು, ಎಲ್ಲ ಡೀಟೇಲನ್ನು ನೋಡಬೇಕು. ಆಮೇಲೆ ಪ್ರತಿಯೊಂದು ಪಾಯಿಂಟ್ಗಳನ್ನು ನೀವು ಬಿಟ್ಟು ಬಿಡದೆ ಎಲ್ಲ ಪಾಯಿಂಟ್ಗಳನ್ನು 1 ಸಲ 2 ಸಲ ವೀಕ್ಷಣೆ ಮಾಡಿ ಎಲ್ಲ ಪಾಯಿಂಟ್ಗಳನ್ನು ನೋಟ್ಸು ಮಾಡಿಕೊಡ್ತಕ್ಕದ್ದು. ಓಕೆ, ಸೊ ಥ್ಯಾಂಕ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ವೆರಿ ಸೂನ್ ಇನ್ ಕಾಲೇಜ್ ವೆನ್ ಗೌರ್ಮೆಂಟ್ ಅಲೌಸ್ ಟು ರೆಗ್ಯುಲರ್ ಕ್ಲಾಸಸ್ ಇನ್ ಕಾಲೇಜ್. To conclude, I request to all my students, don't go outside without any reason. If any urgency is there, you have to wear mask and use hand sanitizer to avoid infection in any place or outside. Okay, so ಎಲ್ಲ ವಿದ್ಯಾರ್ಥಿಗಳಿಗೆ ನಾನು
ಈ ಧನ್ಯವಾದಗಳನ್ನು ತಿಳಿಸುತ್ತಾ ಸೊ ಆದಷ್ಟು ಬೇಗ ನಾವು ಕಾಲೇಜಿನಲ್ಲಿ ಈ ಒಂದು ಭೇಟಿಯಾಗೋಣ. ಸೊ ರೆಗ್ಯುಲರ್ ಕ್ಲಾಸ್ಗಳಿಗೆ, ನಿಯಮಿತವಾದಂಥ ಕ್ಲಾಸ್ಗಳಿಗೆ ಸರ್ಕಾರ ನೀಡಿದ ತಕ್ಷಣ ನಾವು ರೆಗ್ಯುಲರ್ ಕ್ಲಾಸ್ಗಳನ್ನು ಕಾಲೇಜಿನಲ್ಲಿ ಪ್ರಾರಂಭ ಮಾಡ್ತೀವಿ. ಆ ಸಂದರ್ಭದಲ್ಲೆಲ್ಲರೂ ಕಾಲೇಜಿನಲ್ಲಿ ಏನೆಂದರೆ ಈ ಒಂದು ಮುಕ್ತಾಯದೊಂದಿಗೆ ಮತ್ತೊಂದು ನಾನು ಏನು ವಿನಂತಿ ಮಾಡಿಕೊಳ್ಳೋದೆಂದರೆ, ಎಲ್ಲ ವಿದ್ಯಾರ್ಥಿಗಳು ಹೊರಗೆ ಹೋಗಕೂಡದು. ಒಂದು ವೇಳೆ ಹೋಗುವಂತಹ ತುರ್ತು ಸಂದರ್ಭ ಪರಿಸ್ಥಿತಿಯಾದಲ್ಲಿ ನೀವು ಮಾಸ್ಕನ್ನು ಧರಿಸಿಕೊಳ್ಳಲೇಬೇಕು. ಫೇಸ್ ಮಾಸ್ಕನ್ನು ನೀವು ಧರಿಸಿಕೊಳ್ಳಲೇಬೇಕು. ಅದೇ ರೀತಿಯಾಗಿ ನೀವು ಹ್ಯಾಂಡ್ ಸ್ಯಾನಿಟೈಸರನ್ನು ಉಪಯೋಗ ಮಾಡಿಕೊಳ್ಳತಕ್ಕದ್ದು. ಸೊ ಹ್ಯಾಂಡ್ ಸ್ಯಾನಿಟೈಸರು ಏನಾದರೂ ನೀವು ಮುಟ್ಟಿದ್ದೇ ಆದಲ್ಲಿ ಆ ಒಂದು ಸ್ಯಾನಿಟೈಸರನ್ನು ಬಳಕೆ ಮಾಡುವುದರ ಮೂಲಕ ಸೊ ಈ ಒಂದು ಸೋಂಕುಗಳ ಇದೆ. ಸೊ ಅವುಗಳನ್ನು ನೀವು ಸ್ಯಾನಿಟೈಸರ್ಗಳನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಇನ್ಫೆಕ್ಷನನ್ನು ಅವಾಯ್ಡ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಆದ್ದರಿಂದ ಆದಷ್ಟು ಮನೆಯಲ್ಲಿ ಇರಿ ಮತ್ತು ಸೇಫ್ ಆಗಿರಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ. ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಗೆಟ್ ಸೆಟ್ ರೈಟ್. ಸೂನ್ ವಿ ವಿಲ್ ಓವರ್ಕಮ್ ಫ್ರಮ್ ಪ್ಯಾಂಡಮಿಕ್ ಕೋವಿಡ್-19 ಕೊರೋನಾ ಇನ್ಫೆಕ್ಷನ್. ಸೊ ಎಲ್ಲ ವಿದ್ಯಾರ್ಥಿಗಳು ಧೈರ್ಯದಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಧೈರ್ಯಗೆಡಬಾರದು. ಆದಷ್ಟು ಬೇಗ ನಾವು ಈ ಒಂದು ಕೋವಿಡ್-19 ಕೊರೋನಾ ಇನ್ಫೆಕ್ಷನ್ನಿಂದ ಹೊರಬರ್ತೀವಿ ಅನ್ನುವ ಒಂದು ವಿಶ್ವಾಸ ಎಲ್ಲರಲ್ಲಿಯೂ ಇದೆ. ಸೊ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ಇವತ್ತಿನ ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸನ್ನು ಮುಗಿಸ್ತೀನಿ. ಸೊ ನೆಕ್ಸ್ಟ್ ಆನ್ಲೈನ್ ವಿಡಿಯೋ ಕ್ಲಾಸ್ ಐ ವಿಲ್ ಇನ್ಫಾರ್ಮ್ ಇನ್ ಯುವರ್ ವಾಟ್ಸಪ್ ಗ್ರೂಪ್. ಸೊ ಮುಂದಿನ ಒಂದು ಆನ್ಲೈನ್ ವಿಡಿಯೋ ಕ್ಲಾಸಿನ ಬಗ್ಗೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಲಿಂಕನ್ನು ಕಳಿಸಿಕೊಡ್ತೀನಿ. ಸೊ ಈ ಒಂದು ಆನ್ಲೈನ್ ವಿಡಿಯೋ ಕ್ಲಾಸ್ನ ಲಿಂಕನ್ನು ಈಗ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ಬಿಡ್ತೀನಿ. ಅದೇ ರೀತಿಯಾಗಿ ಇವತ್ತಿನ ಎಲ್ಲ ಸ್ಲೈಡ್ಗಳನ್ನು ಸಹ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತಾಯಿದ್ದೀನಿ. ಸೊ ಅವುಗಳನ್ನು ಸರಿಯಾಗಿ ವೀಕ್ಷಣೆ ಮಾಡಿ, ಆನ್ಲೈನ್ ವಿಡಿಯೋ ಕ್ಲಾಸನ್ನು ವೀಕ್ಷಣೆ ಮಾಡಿ, ಅದೇ ರೀತಿಯಾಗಿ ಸ್ಲೈಡ್ಗಳನ್ನು ಸಹ ನೀವು ನೋಡಿಕೊಂಡು ಸೊ ಯು ಹ್ಯಾವ್ ಟು ಮೇಕ್ ದ ನೋಟ್ಸ್. ಓಕೆ, ಅದರ ನೀವು ಸಿಲೆಬಸ್ ಬಗ್ಗೆ ಸರಿಯಾಗಿ ನೋಟ್ಸ್ಗಳನ್ನು ತೆಗೆದು ಅಥವಾ ಎಲ್ಲ ಕಂಟೆಂಟ್ಗಳ ಬಗ್ಗೆ ವಿವರವಾದ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳು ಸೊ ನೋಟ್ಸ್ಗಳನ್ನು ಮಾಡಿಕೊಳ್ಳಬೇಕು. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.